ಸುಬ್ರಹ್ಮಣ್ಯ ಗಾಂವ್ಕರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಇತ್ತೀಚೆಗೆ ಕೇಂದ್ರ ಸರ್ಕಾರ ಜಿಎಸ್ಟಿ 2 ಎನ್ನುವಂತಹ ಒಂದು ಸುಧಾರಣಾ ಕ್ರಮಗಳನ್ನು ಕೈಗೊಂಡಿದೆ. ಜಿಎಸ್ಟಿ ಅಂದ್ರೆ ಸರಕು ಮತ್ತು ಸೇವಾ ತೆರಿಗೆ. ಇದರಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಲಕ್ಕೆ ಮಾಡ್ತಾ ಬಂದಿದೆ. ಇತ್ತೀಚಿನದು ಒಂದು ಮಹತ್ವಾಕಾಂಕ್ಷೆಯಾದಂತಹ ಒಂದು ಬದಲಾವಣೆ. ನೀವು ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಈ ಜಿಎಸ್ಟಿ ಬದಲಾವಣೆಯನ್ನು ಹೇಗೆ ನೀವು ಗಮನಿಸ್ತೀರಿ, ಹೇಗೆ ಗುರುತಿಸ್ತೀರಿ? ಸೊ ಈಗ ಒಂದು 56ನೇ ಜಿಎಸ್ಟಿ ಕೌನ್ಸಿಲ್ ಮೀಟಿಂಗ್ ಅಲ್ಲಿ ಸರ್ಕಾರ ಏನು ಒಂದು ಡಿಸಿಷನ್ಗಳನ್ನ ತಗೊಂಡಿದೆಯೋ, ಸೊ ಇದು ಒಂದು ಮುಂಚೆ ಯಾವಾಗೇ ಆಗದೇ ಇರುವ ಒಂದು ಐತಿಹಾಸಿಕ ನಿರ್ಧಾರಗಳಾಗಿವೆ. ಸೊ ಇದನ್ನು ನಾವು 2 ವಿಧಗಳಲ್ಲಿ ವಿಂಗಡಿಸಬಹುದು. ಅವ್ರು ಏನು ಡಿಸಿಷನ್ಸ್ ನ ತಗೊಂಡಿದ್ದಾರೆ. ಒಂದು ಅಂದ್ರೆ ಸಾಮಾನ್ಯ ಜನರಿಗೆ ಜಿಎಸ್ಟಿ ಹೊರೆಯನ್ನು ತಗ್ಗಿಸಿ ಸೊ ಎಲ್ಲ ಐಟಂಗಳನ್ನು ಮತ್ತು ಜಾಸ್ತಿ ಅವರಿಗೆ ಕೈಗೆಟುಕುವಂತೆ ಮಾಡುವುದು. ಸೊ ಅದು ಒಂದು ಉದ್ದೇಶ. ಆದರೆ ಎರಡನೆಯದು ಸಣ್ಣ ಪುಟ್ಟ ಬಿಸ್ನೆಸ್ಗಳು, ಸಾಮಾನ್ಯ ಬಿಸ್ನೆಸ್ಗಳಿಗೆ ಪ್ರೊಸೆಸ್ ರಿಲೇಟೆಡ್ ರಿಫಾರ್ಮ್ಸ್ ಮಾಡಿ, ರಿಜಿಸ್ಟ್ರೇಷನ್ಸ್ಗಳಾಗಿರಬಹುದು, ರಿಫಂಡ್ಗಳಾಗಿರಬಹುದು ಮತ್ತು ಬಹಳ ಅನೇಕ ವಿಧಗಳ ಕಂಪ್ಲೈನ್ಸ್ಗಳಲ್ಲಿ ಅದನ್ನ ಸಿಂಪ್ಲಿಫೈ ಮಾಡಿ, ಜಿಎಸ್ಟಿ ಒಂದು ಕಬ್ಬಿಣದ ಕಡಲೆ ಅಲ್ಲ, ಸೊ ಇದನ್ನು ಎಲ್ಲರೂ ಆರಾಮಾಗಿ ಫಾಲೋ ಮಾಡಬಹುದು ಅನ್ನುವ ಒಂದು ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ಸೊ ಇದನ್ನ ನಾವು ಒಂದೇ ರೇಟ್ ಇದರಿಂದಾನೇ ನೋಡೋದು ಅಂತ ಅಲ್ಲ, ಸೊ ಓವರ್ ಆಲ್ ಒಂದು ಇಂಡಸ್ಟ್ರಿ ರೆಸ್ಪಾನ್ಸ್ ಅಂತ ನೋಡ್ಕೊಂಡು, ಯಾಕಂದ್ರೆ ಈಗ 7 ವರ್ಷ ಆಗ್ಬಿಟ್ಟಿತ್ತು ಜಿಎಸ್ಟಿ ಬಂದು. ಸೊ ಸುಮಾರು ಡೌಟ್ಸ್ ಗಳಿದ್ದವು, ಸುಮಾರು ಕಾಂಪ್ಲಿಕೇಶನ್ ಗಳಿದ್ದವು. ಸೊ ಕೆಲವೊಂದು ಪ್ರೊಸೆಸ್ಗಳು ಬಹಳ ಕ್ಲಿಷ್ಟಕರವಾಗಿತ್ತು. ಸೊ ಅದನ್ನೆಲ್ಲ ಆದಷ್ಟು ಸಿಂಪ್ಲಿಫೈ ಮಾಡಿ ಒಂದು ಈಸಿ ಕಂಪ್ಲೈಂಟ್, ಟ್ಯಾಕ್ಸ್ ಕಂಪ್ಲೈಂಟ್ ಸೊಸೈಟಿ ಕಡೆ ಹೋಗುವ ಒಂದು ಮಹತ್ವಾಕಾಂಕ್ಷೆ ಇಟ್ಕೊಂಡು ಈ ಹಿಸ್ಟಾರಿಕ್ ಡಿಸಿಷನ್ಸ್ ನ ತಗೊಂಡಿದ್ದಾರೆ. ಸೊ ಇದನ್ನ ಇಂಡಸ್ಟ್ರಿ ಮತ್ತೆ ಎಂಟೈರ್ ಪಾಪ್ಯುಲೇಷನ್ ಆಫ್ ಇಂಡಿಯಾ, ಸೊ ಇದು ಇಬ್ಬರಿಗೂ ಹೆಲ್ಪ್ ಆಗುವ ದೃಷ್ಟಿಯಿಂದ ಇದು ಬಹಳ ಒಂದು ಪಾಸಿಟಿವ್ ಮೂವ್ಮೆಂಟ್ ಆಗಿದೆ. ಸೊ ಇದರಿಂದ ಬಹಳ ಅಂದ್ರೆ ನಮಗೆ ಅಪೇಕ್ಷೆ ಇದೆ, ಇನ್ನು ಮುಂದಿನ ದಿನಗಳಲ್ಲಿ ಪ್ರೈಸ್ಗಳು ಕಡಿಮೆ ಆಗುತ್ತೆ ಮತ್ತೆ ಮುಂದೆ ಬಹಳ ಬಿಸ್ನೆಸ್ಗಳಿಗೂ ಇದು ಹೆಲ್ಪ್ ಆಗುತ್ತೆ ಅಂತ. ಈ ಸುಧಾರಣೆ ಕ್ರಮ ಬರುವುದಕ್ಕಿಂತ ಮೊದಲು 4 ಸ್ಲ್ಯಾಬ್ ಅಥವಾ 4 ಸ್ತರಗಳಲ್ಲಿ ಟ್ಯಾಕ್ಸ್ ಅನ್ನ ಹಾಕ್ತಾ ಇದ್ರು ಅಂತ ಹೇಳಿ. ಹೌದು. ಇತ್ತೀಚೆಗೆ ಬದಲಾವಣೆ ಅಂತಂದ್ರೆ ಇದನ್ನು 2 ಹಂತದಲ್ಲಿ ಹಾಕುವಂತಹದ್ದು. ಹೌದು. ಈ ಬಗ್ಗೆ ಹೇಳಿ. ಹೌದು. ಸೊ ಮುಂಚೆ ಏನಾಗಿತ್ತು ಅಂದ್ರೆ, ಸೊ ಜಿಎಸ್ಟಿ ಬಂದಾಗ ಅಂದ್ರೆ ಅದಕ್ಕಿಂತ ಮುಂಚೆ ಕೂಡ ಮೊದಲ ಗವರ್ಮೆಂಟ್ಗಳು ಕೂಡ 10-18 ಟ್ಯಾಕ್ಸ್. ಹೌದು. ಈಗ ಡ್ರಾಫ್ಟ್ ಮಾಡಿದಾಗ ಕೂಡ ಜಿಎಸ್ಟಿದು ಸೊ ಅದನ್ನ 4 ಅಥವಾ 5 ಸ್ಲ್ಯಾಬ್ಗಳಲ್ಲಿ ಮಾಡಿದ್ರು. ಫಸ್ಟ್ ಒಂದು 5% ಅಂತ, ಆಮೇಲೆ 12%, 18%, 28%. ಇದನ್ನು ಹೊರತಾಗಿಯೂ ಕೆಲವೊಂದು ಸ್ಪೆಷಲ್ ಸ್ಲ್ಯಾಬ್ಗಳು ಇದ್ದು ಅದನ್ನ ಕಂಟಿನ್ಯೂ ಮಾಡಿದ್ದಾರೆ. 1%, 3%, ಈಗ ಜ್ಯುವೆಲರಿಗಳಿಗೆಲ್ಲ 3% ಇದೆ. ಸೊ ಇದೇನಾಗಿತ್ತು ಅಂದ್ರೆ ಒಂದು 10-12 ಸ್ಲ್ಯಾಬ್ಗಳು ಆಗಿ ಬಹಳ ಕನ್ಫ್ಯೂಷನ್ ಆಗ್ತಾ ಇತ್ತು ಈ ರೆವಿನ್ಯೂ ಅಥಾರಿಟಿಗಳ ಮಧ್ಯೆ ಮತ್ತೆ ಬಿಸ್ನೆಸ್ಗಳ ಮಧ್ಯೆ. ನಾವು ಈಗ 5 ಹೇಳೋದು, 12 ಹೇಳೋದು, ಆಮೇಲೆ 12 ಹೇಳೋದು, 18 ಹೇಳೋದು. ಸೊ ಇದನ್ನೆಲ್ಲ ಒಂದು ಸ್ಟಾಪ್ ಮಾಡಿ ಸಿಂಪಲ್ ಈಗ ಎಲ್ಲ ಒಂದು ಮ್ಯಾಕ್ಸಿಮಮ್ ಗೂಡ್ಸ್ಗೆ 2 ಸ್ಲ್ಯಾಬ್ಗಳು, 5 ಮತ್ತು 18, 2 ಸ್ಲ್ಯಾಬ್ಗಳನ್ನ ಇಟ್ಟು ಒಂದು ಸಿನ್ ಕ್ಯಾಟಗರಿ ಅಂತ ಮಾಡಿದ್ದಾರೆ. ಅದರಲ್ಲಿ ಏನಂದ್ರೆ ಈ ಟೊಬ್ಯಾಕೋ ಈ ತರದೆಲ್ಲ ಬರುತ್ತೆ, ಒಂದು ಲಕ್ಸರಿ ಪ್ರಾಡಕ್ಟ್ ಬರುತ್ತೆ, ಅದನ್ನ 40% ಅಲ್ಲಿ ಇಟ್ಟಿದ್ದಾರೆ. ಸೊ ಇದರಲ್ಲಿ ಏನಾಗುತ್ತೆ, ನಮಗೆ HSN ಅಥವಾ ಆ ಗೂಡ್ಸ್ ಗಳನ್ನ ಅನಲೈಸ್ ಮಾಡಬೇಕಾದ್ರೆ ಅಥವಾ ಸರ್ವಿಸ್ ಗಳನ್ನ ಅನಲೈಸ್ ಮಾಡಬೇಕಾದ್ರೆ ಬಹಳ ಸಿಂಪ್ಲಿಫೈಡ್ ಮ್ಯಾನರ್ ಅಲ್ಲಿ ಇದು 5 ಅಥವಾ 18 ಇಷ್ಟೇ ನೋಡೋದಿರುತ್ತೆ. ಸೊ ಈಗ ಸಿನ್ ಗುಡ್ಸ್ 40% ಅದರ ಮೇಲೆ ಇರುತ್ತೆ, ಯಾಕಂದ್ರೆ ಅದು ಬಹಳ ಕ್ಲಿಯರ್ ಆಗಿ ಕೆಲವೊಂದು 10% ಐಟಮ್ ಮೇಲೆ ಇರಬಹುದು ಅದು. ಸೊ ಅದರಿಂದ ಈ ರೇಟ್ ಏನಿದೆ ಅಲ್ಲ, ಈ ರೇಟ್ ಸಿಂಪ್ಲಿಫಿಕೇಶನ್ ಬಿಸ್ನೆಸ್ ಗಳಿಗೆ ಮತ್ತೆ ರೆವಿನ್ಯೂ ಅಥಾರಿಟಿಗಳಿಗೆ ಏನು ಡಿಫರೆನ್ಸಸ್ ಇತ್ತಲ್ಲ ಅದನ್ನು ಬಹಳ ಕಡಿಮೆ ಮಾಡಿ ಲಿಟಿಗೇಷನ್ಸ್ ನ ಅವಾಯ್ಡ್ ಮಾಡುತ್ತೆ ಅಂತ ಅನ್ಕೊಳ್ತೇನೆ. ಈಗ ಗ್ರಾಹಕರ ದೃಷ್ಟಿಯಿಂದ ನೋಡಿದ್ರೆ ಬಹಳಷ್ಟು ಉತ್ಪನ್ನಗಳಿಗೆ 5% ಜಿಎಸ್ಟಿ ದರವನ್ನು ನಿಗದಿ ಮಾಡಲಾಗಿದೆ ಅಂತ ಹೇಳಿ. ಹೌದು. ಯಾವ ವಸ್ತುಗಳು ಈ ಒಂದು ವ್ಯಾಪ್ತಿಗೆ ಬರ್ತವೆ? ಸೊ ಈಗ 5% ಅಂತ ನಾವು ಹೇಳೋದಾದ್ರೆ, ಫಸ್ಟ್ ನಾನು ಹೇಳೋದಾದ್ರೆ ಬಹಳ ಗುಡ್ಸ್ ಗಳನ್ನ 0% ಹಾಕಿದ್ದಾರೆ. ಅಂದ್ರೆ ನಿಲ್ ರೇಟೆಡ್ ಅಥವಾ ಎಕ್ಸಾಮ್ಟೆಡ್. ಗಮನಿಸಬೇಕಾಗಿರುವಂತಹದ್ದು ಔಷಧ ಉತ್ಪನ್ನಗಳು. ಹೌದು. ಅದರಲ್ಲಿ ನಾನು ವಿಶೇಷವಾಗಿ ಹೇಳಬೇಕು ಅಂದ್ರೆ 0% ಅಲ್ಲಿ ಹೋಗಿರೋದು ಈಗ ಎಲ್ಲಾ ತರಹದ ಇಂಡಿಯನ್ ಬ್ರೆಡ್ ಗಳಾಗಿರೋದು, ಚಪಾತಿ, ಪರಾಠ, ಆ ತರದೆಲ್ಲ ಬ್ರೆಡ್ಗಳು. ಆಮೇಲೆ ಎಜುಕೇಶನ್ ಸೆಕ್ಟರ್ ಅಲ್ಲಿ ಮಕ್ಕಳಿಗೆ ಬೇಕಾಗುವ ಇರೇಸರ್, ಪೆನ್ಸಿಲ್, ಶಾರ್ಪ್ನರ್ಸ್, ನೋಟ್ ಬುಕ್ಸ್, ಎಕ್ಸರ್ಸೈಸ್ ಬುಕ್ಸ್ ಅವೆಲ್ಲದನ್ನು 0% ಹಾಕಿದ್ದಾರೆ. ಮತ್ತೆ ಇನ್ಶೂರೆನ್ಸ್ ಸೆಕ್ಟರ್ ಅಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಮತ್ತೆ ಲೈಫ್ ಇನ್ಶೂರೆನ್ಸ್ ಇಂಡಿವಿಜುವಲಿ ಯಾರು ತಗೊಳ್ತಾರೋ ಅದನ್ನ 0% ಹಾಕಿದ್ದಾರೆ. ಸೊ ಇದು ಫಸ್ಟ್ ಆಫ್ ಆಲ್ ಇದು 0% ಹೋಗುತ್ತೆ. ಇದರ ಮೇಲೆ ಯಾವುದೇ ತರಹದ ಜಿಎಸ್ಟಿ ಇರೋದಿಲ್ಲ. ಸೊ ಇದಾದ್ಮೇಲೆ ಬಹಳ ಐಟಮ್ಗಳನ್ನ, ಐ ಥಿಂಕ್ ಒಂದು 60% ಐಟಮ್ಗಳನ್ನ ಮುಂಚೆ ಏನು 12 ಅಥವಾ 18% ಇತ್ತು ಅದನ್ನ 5% ತಂದಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಹೇಳೋದಂದ್ರೆ ಅಗೇನ್ ಹೇರ್ ಆಯಿಲ್ಗಳು, ಸೋಪ್ಗಳು, ಆಮೇಲೆ ಫರ್ಟಿಲೈಸರ್ಗಳು, ಆಮೇಲೆ ಈಗ ರಿನ್ಯೂಯಬಲ್ ಎನರ್ಜಿಯಲ್ಲಿ ಸೋಲಾರ್ ಪ್ಯಾನೆಲ್ಗಳು ಮತ್ತೆ ಸೋಲಾರ್ ಎಲ್ಲಾ ಪ್ರಾಡಕ್ಟ್ಗಳು
ಅದು ಬರ್ತಾ ಇದೆ. ಮತ್ತೆ ಆಲ್ಮೋಸ್ಟ್ ಎಲ್ಲದು FMCG ಗುಡ್ಸ್ ಅಥವಾ ಬ್ಯೂಟಿ ಗುಡ್ಸ್ ಅಂತ ಏನಿದೆ ಅಲ್ವಾ ನಾನು ಹೇಳ್ದಂಗೆ, ಅದು 5% ಅಲ್ಲಿ ಸೌಂದರ್ಯವರ್ಧಕಗಳು ಅದೆಲ್ಲದು 5% ಅಲ್ಲಿ ಬರ್ತಾ ಇದೆ. ಒಂದು 60% ಗುಡ್ಸ್ ಏನಿದೆಯೋ ಮುಂಚೆ 12-18% ಅಲ್ಲಿ ಇದ್ದಿದ್ದು 5% ಅಲ್ಲಿ ಕ್ಲಬ್ ಮಾಡಿದ್ದಾರೆ ಇವಾಗ. ಇದರಿಂದ ಏನಾಗ್ತಾ ಇದೆ, ಒಂದು 7ರಿಂದ 13% ತನಕ ಏನು ಗುಡ್ಸ್ ಸೇಲ್ ಆಗ್ತಾ ಇತ್ತು ಅದರ ಮೇಲೆ ರಿಯಾಯಿತಿಗಳು ಗ್ರಾಹಕರಿಗೆ ಡೈರೆಕ್ಟ್ ಆಗಿ ಪಾಸ್ ಆನ್ ಆಗುತ್ತೆ. ಸೊ ಇದರ ಎಫೆಕ್ಟಿವ್ ಡೇಟು 22 ಸೆಪ್ಟೆಂಬರ್ 2025 ನಂತರ ಅದು ಎಫೆಕ್ಟಿವ್ ಆಗುತ್ತೆ, 23ರಿಂದ ಆಗುತ್ತೆ. ಸೊ ಇದು ಅಂದ್ರೆ ಬಹಳ ಈಗ ನಾವು ಡೈಲಿ ಫಾರ್ ಎಕ್ಸಾಂಪಲ್ ಅದೇ ಟೂತ್ ಪೇಸ್ಟ್ ಇರ್ಬೋದು, ಟೂತ್ ಬ್ರಷ್ ಇರ್ಬೋದು, ಇದೆಲ್ಲ ಡೈಲಿ ಪ್ರಾಡಕ್ಟ್ಸ್ ಮೇಲೆ 5% ಆಗಿರೋದು ಬಹಳ ಅಂದ್ರೆ ಈ ಎಂಟೈರ್ ಇಂಡಿಯಾದಲ್ಲಿ ಕನ್ಸಂಪ್ಷನ್ ಅನುಕೂಲ ಆಗುತ್ತೆ. ಆಮೇಲೆ 28% ಇರುವುದನ್ನ 18% ಶೇಕಡಕ್ಕೆ ಇಳಿಸಿರುವಂತಹ ಉತ್ಪನ್ನಗಳು ಯಾವ್ಯಾವು? 28% ಅಂದ್ರೆ ಅದರಲ್ಲಿ ಪ್ರಮುಖವಾಗಿ ಹೇಳೋದಾದ್ರೆ ಏರ್ ಕಂಡೀಷನರ್ಗಳಿತ್ತು, ಆಮೇಲೆ ಡಿಶ್ ವಾಷಿಂಗ್ ಮಷೀನ್ಸ್, ಇದೇನು ಪಾತ್ರೆ ತೊಳೆಯುವ ಮಷೀನ್ಗಳಿದೆಯಾ ಅದಿತ್ತು, ಆಮೇಲೆ ಟೆಲಿವಿಷನ್ಗಳು ಯಾವುದು 32 ಇಂಚಿನಕ್ಕಿಂತ ಜಾಸ್ತಿ ಇತ್ತು ಮುಂಚೆ 28% ಅಲ್ಲಿತ್ತು. ಸೊ ಅದನ್ನ ಈಗ 18% ತಂದಿದ್ದಾರೆ. 28% ಸ್ಲ್ಯಾಬ್ ಅನ್ನೋದು ಇಲ್ಲವೇ ಇಲ್ಲ. ಸೊ ನೆಕ್ಸ್ಟ್ ಮೇನ್ ಕನ್ಸ್ಟ್ರಕ್ಷನ್ ಸೆಕ್ಟರ್ ಅಲ್ಲಿ ಸಿಮೆಂಟ್, ಯಾಕಂದ್ರೆ ಮೇನ್ ಕನ್ಸ್ಟ್ರಕ್ಷನ್ ಅಲ್ಲಿ ಬೇಕಾದ ರಾ ಮಟೀರಿಯಲ್ ಸಿಮೆಂಟ್ ಆಗಿತ್ತು, ಅದರ ಮೇಲೆ 28% ಇತ್ತು, ಅದನ್ನ ಕಡಿಮೆ ಮಾಡಿ ಇವಾಗ 18% ತಂದಿದ್ದಾರೆ. ಸೊ ಪ್ರಮುಖವಾಗಿ ನೋಡೋದಾದ್ರೆ ಇದು ಒಂದು ಅಂದ್ರೆ ಬಹಳ ಡೇ ಟು ಡೇ ಬೇಸಿಸ್ ಅಲ್ಲಿ ಯೂಸ್ ಆಗುವ ಐಟಮ್ಸ್ ಅಂತ ಹೇಳ್ಬೋದು. ಅಂದ್ರೆ ಈಗ ಕಟ್ಟಡಗಳ ಒಂದು ನಿರ್ಮಾಣ ಕಾರ್ಯದಲ್ಲಿ ಕೂಡ ಇದು ಅನುಕೂಲ ಆಗ್ತದೆ ಅಂತ. ಹೌದು, ಯಾಕಂದ್ರೆ ಒಂದು 20ರಿಂದ 30% ಅವ್ರದ್ದು ಏನು ಕಾಸ್ಟ್ ಇರ್ತದೆ ಅದು ಸಿಮೆಂಟ್ ಅಲ್ಲೇ ಹೋಗ್ತದೆ. ಸೊ ಅದು 28% ಅಲ್ಲಿ ಅವರಿಗೆ ಪರ್ಚೇಸ್ ಮಾಡಬೇಕಿತ್ತು, ಅದರಲ್ಲಿ ಸ್ಟ್ರೇಟ್ ಅವೇ 10% ರಿಡಕ್ಷನ್ ಆಗ್ತಾ ಇದೆ ಇವಾಗ. ಸೊ ಈಗ ಕಟ್ಟಡ ನಿರ್ಮಾಣಗಳು ಏನ್ ಇದೆ ಅಲ್ವಾ ಅದೆಲ್ಲ ಬಹಳ ಅಂದ್ರೆ ಒಂದು 5ರಿಂದ 6% ಕಡಿಮೆ ರೇಟ್ಗೆ ಅವರು ಮಾಡುವಂತಹ ಅನುಕೂಲ ಆಗ್ತಾ ಇದೆ. ವಿಶೇಷವಾಗಿ ಈ ಕೃಷಿಕರಿಗೆ ಸಂಬಂಧಪಟ್ಟ ಹಾಗೆ ಕೃಷಿ ಯಂತ್ರೋಪಕರಣಗಳಾಗಬಹುದು, ರಸಗೊಬ್ಬರ ಆಗಬಹುದು, ಅಥವಾ ಏನು ಇನ್ಪುಟ್ಸ್ ಅಂತ ಹೇಳ್ತೀವಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಒಂದು ಸುಧಾರಣೆ ಆಗಿದೆ? ಅಗ್ರಿಕಲ್ಚರ್ ಅಲ್ಲೂ ಹಾಗೆ ಎಲ್ಲದೂ ಹೆಚ್ಚು ಕಡಿಮೆ 12 ಅಥವಾ 18% ಅಲ್ಲಿತ್ತು. ಅದರಲ್ಲಿ ಹ್ಯಾಂಡ್ ಪಂಪ್ಗಳಾಗಿರಬಹುದು ಅಥವಾ ಟ್ರ್ಯಾಕ್ಟರ್ಗಳು ಮತ್ತೆ ಅದರ ರಸಗೊಬ್ಬರಗಳು ಫರ್ಟಿಲೈಸರ್ಸ್ ಅಂತ ಇದೆ, ಅದು 12% ಅಲ್ಲಿ ಮುಂಚೆ ಇತ್ತು. ಅದನ್ನು ಎಲ್ಲದೂ ತೆಗೆದು ಇವಾಗ 5% ಸ್ಲ್ಯಾಬ್ಗೆ ಹಾಕಿದ್ದಾರೆ. ಸೊ ಇದರಿಂದ ಏನಾಗ್ತದೆ ಅಂದ್ರೆ ಕೃಷಿಯಲ್ಲಿ ಉಪಯೋಗ ಆಗುವಂತಹ ಏನು ರಾ ಮಟೀರಿಯಲ್ಗಳಿರಬಹುದು ಅಥವಾ ಮಷಿನರಿಗಳಿರಬಹುದು, ಯಾಕಂದ್ರೆ ಮಷಿನರಿಗಳಲ್ಲಿ ಒಂದು ಟ್ರ್ಯಾಕ್ಟರ್ ಇರಬಹುದು ಅಥವಾ ಹ್ಯಾಂಡ್ ಪಂಪ್ಗಳಿರಬಹುದು, ಮೇಜರ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿರ್ತದೆ ಅವರಿಗೆ. ಅದಕ್ಕೆ ಅವರು ಆಮೇಲೆ ಅದನ್ನ ಏನು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತೂ ತಗೊಳ್ಳೋದಿಲ್ಲ, ಯಾಕಂದ್ರೆ ಅವರು ಮುಂದೆ ಏನು GST ವ್ಯಾಪಾರನ ಮಾಡೋದಿಲ್ಲ. ಸೊ ಅದೇನಾಗುತ್ತೆ ಅವ್ರ ಕಾಸ್ಟ್ಗೆ ಆಡ್ ಆಗ್ತಿತ್ತು. ಸೊ ಇದು ಈ 7ರಿಂದ 13% ಏನು ರಿಡಕ್ಷನ್ ಇದೆಯಾ ಬಹಳ ದೊಡ್ಡ ಒಂದು ರಿಡಕ್ಷನ್ ಆಗಿರ್ತದೆ. ಸೊ ಅದರಿಂದ ಈ ರೈತರಿಗೆ ಯಾರು ರೈತಾಪಿ ಮಾಡ್ತಾ ಇದ್ದಾರೋ ಅವರಿಗೆ ಮತ್ತೆ ಎಲ್ಲ ಸೊಸೈಟಿಗಳಿಗೆ ಇದು ಬಹಳ 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 ಅನುಕೂಲ ಆಗ್ತದೆ. ಎಲ್ಲ ಹೆಚ್ಚು ಕಡಿಮೆ ಕೃಷಿ ಮತ್ತು ಕೃಷಿಯ ಉಪಕರಣಗಳು 5% ನಲ್ಲಿ ಇವಾಗ ಈಗ ನೀರಾವರಿಗೆ ಸಂಬಂಧಪಟ್ಟಂತದ್ದು ಇರಬಹುದು ಅಥವಾ ಟ್ರ್ಯಾಕ್ಟರ್ ಟಿಲ್ಲರ್ ಅಥವಾ ಉಳುಮೆಗೆ ಸಂಬಂಧಪಟ್ಟಂತದ್ದು, ಹಾರ್ವೆಸ್ಟರ್ ಇರಬಹುದು, ಇಂಥದಕ್ಕೆಲ್ಲ ಕೂಡ 5% ಮುಂಚೆ 12 ಅಥವಾ 18 ಇತ್ತು. ಸೊ ಇವಾಗ ಎಲ್ಲದೂ 5% ಹಾಕಿದ್ದಾರೆ. ಇನ್ನೊಂದು ವಿಚಾರ, ಈಗ ಆಟೋಮೊಬೈಲ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯ GST ದರ ಇದೆ ಇವಾಗ? ಮುಂಚೆ ಏನಾಗಿತ್ತು ಅಂದ್ರೆ ಅದು ಈ ಆಟೋಮೊಬೈಲ್ ಕಾರ್ಸ್ಗಳು, ಎಸ್ಪೆಷಲಿ ಕಾರ್ಸ್, ಆಟೋ ರಿಕ್ಷಾಗಳು ಮತ್ತೆ 4 ವೀಲರ್ಸ್ 28ರಿಂದ 40% GST ಅಲ್ಲಿ ಇತ್ತು. ಯಾಕಂದ್ರೆ 28% GST ಪ್ಲಸ್ 12% ಸೆಸ್ ಅಂತ ಹಾಕ್ತಿದ್ರು. ಸೊ ಇವಾಗ ಅದರಲ್ಲಿ 2 ತರಹದ ವಿಂಗಡಣೆಯನ್ನು ಮಾಡಿದ್ದಾರೆ. ಒಂದು ಅಂದ್ರೆ ಸ್ಮಾಲ್ ಕಾರ್ಸ್ ಅಥವಾ ಸ್ಮಾಲ್ ವೆಹಿಕಲ್ಸ್ ಪ್ಲಸ್ ಆಟೋ ರಿಕ್ಷಾಸ್. ಸೊ ಅದೇನು 28ರಿಂದ 40% ಇತ್ತೋ ಅದನ್ನ ತಂದು ಇವಾಗ 18% ಮಾಡಿದ್ದಾರೆ. ಅಂದ್ರೆ ಸ್ಟ್ರೇಟ್ ಅವೇ 10% ರಿಡಕ್ಷನ್ ಆಗುತ್ತೆ. ಸೊ ಆದ ಸ್ಮಾಲ್ ಕಾರ್ಸ್ ಅನ್ನೋ ಡೆಫಿನಿಷನ್ ಹೇಳೋದಾದ್ರೆ ಡೀಸೆಲ್ ಕಾರ್ಗಳಲ್ಲಿ 1500 cc ಗಿಂತ ಕಡಿಮೆ ಮತ್ತು 4000 ಮಿಲಿಮೀಟರ್ ಗಿಂತ ಕಡಿಮೆ ಇರುವ ಲೆಂತ್. ಸೊ ಒಂದು ಎಂಜಿನ್ ಅಂದ್ರೆ 1500 cc ಗಿಂತ ಕಡಿಮೆ ಮತ್ತೆ ಲೆಂತ್ ಅಲ್ಲಿ 4000 mm ಗಿಂತ ಕಡಿಮೆ ಇರೋದು. ಅದೇ ತರ ಪೆಟ್ರೋಲ್ ಅಲ್ಲಿ 1200 cc ಗಿಂತ ಕಡಿಮೆ ಮತ್ತು 4000 cc ಗಿಂತ ಕಡಿಮೆ ಇರೋ ಕಾರುಗಳು ಹೆಚ್ಚು ಕಡಿಮೆ ಎಲ್ಲ ಈ ಸ್ಮಾಲ್ ಒಂದು 10ರಿಂದ 12 ಲಕ್ಷದ ರೇಂಜಲ್ಲಿ ಬರೋ ಕಾರ್ಗಳೆಲ್ಲ ಇದೇ ರೇಂಜಲ್ಲಿ ಬರುತ್ತೆ, 18%. ಸೊ ಇದರಿಂದ ಅಂದಾಜು ಒಂದು ಕಾರ್ ಮೇಲೆ ಒಂದು 10 ಅಥವಾ 12 ಲಕ್ಷದ ಕಾರ್ ಅಂತ ಅಂದ್ಕೊಂಡ್ರೆ ಇದರ GST ಚೇಂಜ್ಗಿಂತ ಮುಂಚಿನ ದರಕ್ಕಿಂತ ನಾವು ಕಂಪೇರ್ ಮಾಡಿದ್ರೆ 1ರಿಂದ 1.25 ಲಕ್ಷ ಸರಾಸರಿ ಕಡಿಮೆ ಆಗುತ್ತೆ. ಅದೇ ಕಾರ್ ಇವಾಗ 1ರಿಂದ 1.25 ಲಕ್ಷಕ್ಕೆ ಕಡಿಮೆ ದರಕ್ಕೆ ಸಿಗುತ್ತೆ. 28% GST ಇದ್ದದ್ರೆ ಈಗ 18% ಮಾಡಿದ್ದಾರೆ ಚಿಕ್ಕ ಕಾರುಗಳು. ಅದೇ ಇದಕ್ಕಿಂತ ದೊಡ್ಡದು ಅಂದ್ರೆ ಇದನ್ನು ಬಿಟ್ಟು ಇರೋ ಕಾರ್ಗಳನ್ನ ಲಕ್ಸರಿ ಕಾರ್ಸ್ ಅಂತ ಮಾಡಿದ್ದಾರೆ. ಅದನ್ನ 40% ಅಲ್ಲಿ ರಿಟೇನ್ ಮಾಡಿದ್ದಾರೆ. ಕೊಡುವ ತಾಕತ್ತಿರುವವರು ಕೊಟ್ಕೊಳ್ಳಿ. ಹೌದು ಸರ್, ಈಗ ಕನ್ಸ್ಟ್ರಕ್ಷನ್ ನಾವು ಈಗಾಗಲೇ ಹೇಳಿದ್ವಿ, ಸಿಮೆಂಟಿಗೂ ಕೂಡ 18% ಕಡಿಮೆ ಆಗಿದೆ ಅಂತ ಹೇಳಿ, ಇದ್ರ ಬಗ್ಗೆ ಹೇಳಿ. ಈ ಕನ್ಸ್ಟ್ರಕ್ಷನ್ ಸರ್ವಿಸಸ್ ಅಲ್ಲಿ ಅದೇನಾಗ್ತಿತ್ತು ಅಂದ್ರೆ ಮೇನ್ ಇನ್ಪುಟ್ ಸಿಮೆಂಟ್ ಆಗಿದ್ರಿಂದ ಎಲ್ಲರೂ ರಿಜಿಸ್ಟರ್ಡ್ ಡೀಲರ್ಸ್ ಆಗಿದ್ರಿಂದ
28%ಗೆ ಯಾವಾಗ ಸಿಮೆಂಟ್ ಮಾರಾಟ ಆಗ್ತಿತ್ತು ನೋಟಿಫೈಡ್ ರೇಟ್ 28% ಆಗ್ತಿತ್ತು. ನಾನು ನೋಡಿದ ಪ್ರಕಾರ ಅರೌಂಡ್ 30% ಕಾಸ್ಟ್ ಏನಿರ್ತದೆ ಒಂದು ಬಿಲ್ಡಿಂಗ್ ಅಲ್ಲಿ ಸಿಮೆಂಟ್ ಕಾಸ್ಟ್ ಆಗಿರುತ್ತೆ. ಸಿಮೆಂಟ್ ಪ್ಲಸ್ ಸ್ಟೀಲ್ ಮತ್ತೆ ಅದರದ್ದು ಸ್ಟೀಲ್ಗಳು ಯಾವಾಗ 18% ಅಲ್ಲೇ ಇತ್ತು, ಅದು ಕಂಟಿನ್ಯೂ ಆಗ್ತಾ ಇದೆ. ಈ ಸಿಮೆಂಟ್ 28ರಿಂದ 18 ಆಗೋದ್ರಿಂದ ಹೆಚ್ಚು ಕಡಿಮೆ ಒಂದು ಈಗ ಬಿಲ್ಡಿಂಗ್ 1 ಕೋಟಿಯಲ್ಲಿ ರೆಡಿ ಆಗುವಂತದ್ದು ಒಂದು ಅಂದಾಜು 95 ಲಕ್ಷದಲ್ಲಿ ರೆಡಿ ಆಗುವ ಒಂದು ಅನುಕೂಲ ಆಗ್ತದೆ. ಸೊ ಇದರಿಂದ ಬಿಲ್ಡರ್ಸ್ ಗಳಿಗೆ ಹಾಗೆ ಯಾರು ಮನೆ ಕಟ್ಟುವವರು, ಮನೆ ಪರ್ಚೇಸ್ ಮಾಡುವವರು, ಯಾಕಂದ್ರೆ ಅಲ್ಟಿಮೇಟ್ಲಿ GST ವಿಲ್ ಬಿ ಬೋರ್ನ್ ಬೈ ಇವರು ಯಾವ ಕನ್ಸ್ಯೂಮರ್ಸ್ ಇದಾರಲ್ವಾ ಪರ್ಚೇಸ್ ಮಾಡುವವರು, ಅವರಿಗೆ ಬಹಳ ಒಂದು 5%, 5ರಿಂದ 6% ತನಕ ಕಡಿಮೆ ಆಗ್ತದೆ. ಇದು ಒಂದು ಈ ಕನ್ಸ್ಟ್ರಕ್ಷನ್ ಸೆಕ್ಟರ್ ಅಲ್ಲಿ ಬಹಳ ದೊಡ್ಡ ಡಿಮಾಂಡ್ ಅನ್ನು ಮತ್ತು ಕ್ರಿಯೇಟ್ ಮಾಡಲಿದೆ. ಇನ್ನೊಂದು ವಿಚಾರ, ಈ ಲಕ್ಸುರಿ ಟ್ಯಾಕ್ಸ್ ಅಂತ ಹೇಳಿರಿ, ಈಗ 40% ಯಾವ ವಸ್ತುಗಳಿಗೆಲ್ಲ ಈ ಒಂದು ಟ್ಯಾಕ್ಸ್ ಇದೆ? 40% ಅಂದ್ರೆ ಫಸ್ಟ್ ಅಂದ್ರೆ ಟೊಬ್ಯಾಕೋ ಮತ್ತೆ ಟೊಬ್ಯಾಕೋ ರಿಲೇಟೆಡ್ ಪ್ರಾಡಕ್ಟ್, ತಂಬಾಕು ಉತ್ಪನ್ನಗಳು, ಸಿಗರೇಟ್ ಆಗಿರಬಹುದು, ತಂಬಾಕು ಉತ್ಪನ್ನಗಳು, ಯಾವುದೇ ತಂಬಾಕು ಆರೋಗ್ಯಕ್ಕೆ ಹಾನಿಕರ, ಅದನ್ನ ಹೆಚ್ಚು ಹೆಚ್ಚು ಬಳಕೆ ಮಾಡಬಹುದು. ಹೌದು. ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಮಾನ್ಯ ವಿತ್ತ ಮಂತ್ರಿಗಳು ಅದನ್ನ ಮೆನ್ಷನ್ ಮಾಡಿದ್ರು. ಸೊ ಅದನ್ನ ಕಡಿಮೆ ಮಾಡೋದ್ರಲ್ಲಿ ಯಾವ್ದು ಅರ್ಥ ಇಲ್ಲ, ಅದನ್ನ ನಾವು ಜಾಸ್ತಿ ಮಾಡೇ ಮಾಡ್ತೇವೆ. ಸೆಕೆಂಡ್ ಅಂದ್ರೆ ಈ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅಂತ ಬರುತ್ತಲ್ಲ, ಸೊ ಎಲ್ಲ ಸೋಡಾ ಡ್ರಿಂಕ್ಸ್, ಅದಕ್ಕೆ 40% ಮಾಡಿದ್ದಾರೆ. ಯಾಕಂದ್ರೆ ಅದು ಆರೋಗ್ಯಕ್ಕೆ ಒಳ್ಳೇದಲ್ವೇ ಅಲ್ಲ, ಶುಗರ್ ಡ್ರಿಂಕ್ಸ್ ಅವೆಲ್ಲ. ಅದು ಬಿಟ್ಟು ಮತ್ತೆ ಏನೇನು ಕೆಫಿನೇಟೆಡ್ ಡ್ರಿಂಕ್ಸ್ ಬರುತ್ತೆ, ಎಲ್ಲ ಎನರ್ಜಿ ಡ್ರಿಂಕ್ಸ್ ಗಳು, ನಾನ್ ಆಲ್ಕೋಹಾಲಿಕ್, ಯಾಕಂದ್ರೆ ಆಲ್ಕೋಹಾಲಿಕ್ GST ವ್ಯಾಪ್ತಿಯಲ್ಲಿ ಬರೋದಿಲ್ಲ, ನಾನ್ ಆಲ್ಕೋಹಾಲಿಕ್ ಏನಿದೆ ಅದ್ರ ಮೇಲೆಲ್ಲ 40% ಅನ್ನ ಮಾಡಿದ್ದಾರೆ. ಸೊ ಇದು ಒಂದು 3-4 ಸೆಗ್ಮೆಂಟ್, ಒಂದು ಲಕ್ಸುರಿ ಕಾರ್ಸ್, ಟೊಬ್ಯಾಕೋ ರಿಲೇಟೆಡ್ ಪ್ರಾಡಕ್ಟ್ಸ್, ಎನರ್ಜಿ ಡ್ರಿಂಕ್ಸ್ ಮತ್ತೆ ನಾನ್ ಆಲ್ಕೋಹಾಲಿಕ್ ಬೆವರೇಜಸ್ ಅಂತ ಹೇಳ್ಬೋದು. ಇವುಗಳ ಹೆಚ್ಚು ಕಮ್ಮಿ ಎಲ್ಲವೂ ಕೂಡ ನಾವು ಗೂಡ್ಸ್ ಅಥವಾ ಒಂದು ವಸ್ತುವಿನ ರೂಪದಲ್ಲಿ ನಾವು ನೋಡ್ತಾ ಇದ್ವಿ. ಸೇವಾ ತೆರಿಗೆಯಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ? ಸೇವಾ ತೆರಿಗೆಯಲ್ಲಿ ಹೆಚ್ಚು ಕಡಿಮೆ ಸೇಮ್ ರೇಟ್ ಅನ್ನ ಕಂಟಿನ್ಯೂ ಮಾಡಿದ್ದಾರೆ. ಯಾಕಂದ್ರೆ ಸೇವೆಯಲ್ಲಿ ಮುಂಚಿಂದನೂ ಈ ಟ್ರಾನ್ಸ್ಪೋರ್ಟೇಷನ್ ಆಗಿರಬಹುದು, ರೈಲ್ವೆ ಸರ್ವಿಸಸ್ ಆಗಿರಬಹುದು 5% ಅಲ್ಲೇ ಇತ್ತು. ಅದು ಯಾವುದು 18% ಅಲ್ಲಿ ಬಹಳ ಕಡಿಮೆ ಸೇವೆಗಳಿದ್ವು, ಅದನ್ನ ಕಂಟಿನ್ಯೂ ಮಾಡಿದ್ದಾರೆ. ಕನ್ಸ್ಟ್ರಕ್ಷನ್ ಸರ್ವಿಸಸ್ ಗಳಲ್ಲಿ ವರ್ಕ್ಸ್ ಕಾಂಟ್ರಾಕ್ಟ್ ಸರ್ವಿಸ್ ಅಂತ ಒಂದು ಬರುತ್ತೆ. ಈಗ ಯಾರು ಸಬ್ ಕಾಂಟ್ರಾಕ್ಟ್ ಮಾಡ್ತಾರೆ, ಒಬ್ಬ ಮನೆ ವಿತ್ ಮಟೀರಿಯಲ್ ಮನೆ ಕಟ್ಟಿಕೊಡ್ತಾರೆ, ಅದನ್ನ ಹೆಚ್ಚು ಮಾಡಿ 12% ಅಲ್ಲಿತ್ತು, ಅದನ್ನ 18% ಮಾಡಿದ್ದಾರೆ. ಸ್ಲ್ಯಾಬ್ ಇಲ್ಲ, ಇವಾಗ 12% ಸ್ಲ್ಯಾಬ್ ಇಲ್ಲ, ಅದನ್ನ 5% ಮಾಡಿಲ್ಲ, 12% ಮಾಡಿದ್ದಾರೆ. ಆದ್ರೆ ಇದು ಯಾರು ಇಂಡಿವಿಜುವಲಿ ಮನೆ ಕಟ್ತಾರಲ್ಲ ಅವ್ರಿಗೆ ಇದು ಅಪ್ಲಿಕೇಬಲ್ ಆಗಲ್ಲ. ಇದು ಓನ್ಲಿ ಇನ್ ಕೇಸ್ ಆಫ್ ಅಪಾರ್ಟ್ಮೆಂಟ್ಸ್. ಸೊ ಇಂಡಿವಿಜುವಲಿ ಮನೆ ಕಟ್ಟುವವರಿಗೆ ಇದನ್ನ ಎಕ್ಸೆಂಪ್ಷನ್ ಇದೆ, ಮುಂಚಿಂದನೂ ಇತ್ತು, ಅದು ಕಂಟಿನ್ಯೂ ಆಗಿದೆ. ಸೊ ಮತ್ತೆ ಬೇರೆದು ಹೇಳಬೇಕು ಅಂದ್ರೆ ಈ ಒಂದು ಹೋಟೆಲ್ ಅಕಾಮಿಡೇಷನ್ಸ್ ಅಂತ ಬರುತ್ತೆ, ರೆಸಾರ್ಟ್ಗಳು, ಅದರಲ್ಲಿ 7,500ಕ್ಕಿಂತ ಕಡಿಮೆ ಇರುವ ಯಾವುದೇ ರೂಮ್ಗಳಿರುವ, ಹೌದು ದಿನ ಬಾಡಿಗೆ ರೂಮ್ಗಳಿರುವ ಒಂದು ರೆಸಾರ್ಟ್ ಅಥವಾ ಹೋಟೆಲ್ ಆಗಿದ್ದಿದ್ರೆ ಅದಕ್ಕೆ ಮುಂಚೆ 5% ಇತ್ತು, ಅದನ್ನ ಕಂಟಿನ್ಯೂ ಮಾಡಿದ್ದಾರೆ. ಅದಕ್ಕಿಂತ ಜಾಸ್ತಿ ಇದ್ದಿದ್ರೆ 12% ಅಂತ ಇತ್ತು, ಅದನ್ನ ಇವಾಗ 18% ಮಾಡಿದ್ದಾರೆ. ಇವೆಲ್ಲವೂ ಕೂಡ ಗ್ರಾಹಕರ ದೃಷ್ಟಿಯಿಂದ ಆಯಿತು. ಈ ಉತ್ಪಾದಕರ ದೃಷ್ಟಿಯಿಂದ ಈ GST 2 ಯಾವ ರೀತಿ ಬದಲಾವಣೆ ತಂದಿದೆ? ಒಂದು ಅಂದ್ರೆ ಉತ್ಪಾದಕರ, ಈಗ ಗ್ರಾಹಕರಿಗೆ ಯಾವಾಗ ರೇಟ್ ರಿಡಕ್ಷನ್ಸ್ ಆಗುತ್ತೋ ಉತ್ಪಾದಕರಿಗೆ ಡಿಮಾಂಡ್ ಪುಲ್ ಬಹಳ ಬರುತ್ತೆ. ಸೊ ಏನಾಗುತ್ತೆ ಅಂದ್ರೆ ಇವಾಗ ಒಂದು ಬೇಡಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಒಂದು ಅಂದ್ರೆ ಅವ್ರ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ. ಯಾಕಂದ್ರೆ ಇದು ಅಕ್ರಾಸ್ ದ ಸೆಕ್ಟರ್ಸ್, ಈಗ ಒಂದು ಸೆಕ್ಟರ್ ಅಂತ ಅಲ್ಲ, ಎಲ್ಲಾ ಸೆಕ್ಟರ್ಗಳಲ್ಲಿ ಎಂಟೈರ್ ವ್ಯಾಲ್ಯೂ ಚೈನ್ಗಳಲ್ಲಿ ಕಡಿಮೆ ಆಗ್ತದೆ, ಕಾಸ್ಟ್ ಕಡಿಮೆ ಆಗ್ತಾ ಇದೆ. ಅವ್ರದ್ದು ಒಂದು ಅಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಇನ್ಕ್ರೀಸ್ ಆಗುತ್ತೆ, ಟರ್ನ್ ಅರೌಂಡ್ ಇನ್ಕ್ರೀಸ್ ಆಗುತ್ತೆ, ಬಹಳ ಬೇಡಿಕೆಗಳು ಮತ್ತೆ ಜಾಸ್ತಿ ಆಗುತ್ತೆ. ಸೆಕೆಂಡ್ ಹೇಳೋದಾದ್ರೆ ಪ್ರೊಸೆಸ್ ರಿಲೇಟೆಡ್ ರಿಫಾರ್ಮ್ಸ್ ಸಿಂಪ್ಲಿಫಿಕೇಶನ್ ಮಾಡಿದ್ದರಿಂದ ಅದರಲ್ಲೂ ಕೂಡ ಅವರಿಗೆ ಬಹಳ ಸಿಂಪ್ಲಿಫೈಡ್ ಮ್ಯಾನರ್ ಅಲ್ಲಿ ರಿಜಿಸ್ಟ್ರೇಷನ್ಸ್ ಮಾಡೋದಾಗಿದ್ದು, ರಿಫಂಡ್ ಬೇಗ ಬರಬಹುದು, ಆ ತರದೆಲ್ಲ ಆಗಿದ್ರಿಂದ ಬಹಳ ಒಂದು ಪಾಸಿಟಿವ್ ಎನ್ವೈರನ್ಮೆಂಟ್ ಕ್ರಿಯೇಟ್ ಆಗುತ್ತೆ. ನಾವು ಈಗ ಮಾತನಾಡಿರುವಂತಹದ್ದು GST ದರದ ಬಗ್ಗೆ ಮಾತನಾಡಿದೀವಿ. GSTಯ ಪ್ರೊಸೆಸ್ ಅಥವಾ ಅದನ್ನು ಇಂಪ್ಲಿಮೆಂಟ್ ಮಾಡುವಂತಹ ಒಂದು ಸಂದರ್ಭದಲ್ಲಿ ಏನೇನು ಸವಾಲುಗಳು ಎದುರಾಗ್ತಾ ಇದ್ವು ಮತ್ತು ಯಾವ ರೀತಿಯ ಒಂದು ಸುಧಾರಣೆ ಆಗಿದೆ? ಈಗ ಇದರಲ್ಲಿ ಒಂದು 2ರಿಂದ 3 ತರಹದ ಒಂದು ಇಂಪಾರ್ಟೆಂಟ್ ಇಂಪ್ಲಿಮೆಂಟೇಷನ್ ಮಾಡಿದ್ದಾರೆ. ಈಗೇನಾಗ್ತಾ ಇದೆ ಅಂದ್ರೆ ಒಂದು ರಿಜಿಸ್ಟ್ರೇಷನ್ಸ್ ಮಾಡಬೇಕು, GST ರಿಜಿಸ್ಟ್ರೇಷನ್ ತಗೊಳ್ಬೇಕು ಅಂದ್ರೆ ಅದು ಸ್ವಲ್ಪ ಕ್ಲಿಷ್ಟಕರವಾದ ಪ್ರೊಸೆಸ್ ಆಗಿದೆ. ಏನಾಗ್ತದೆ, ಅವರಿಗೆ ಸಣ್ಣ ವ್ಯಾಪಾರಿ ಆಗಿರಬಹುದು ಅಥವಾ ಅತಿ ದೊಡ್ಡ MNC ಆಗಿರಬಹುದು, ಅವರಿಗೆ ಒಂದೇ ಪ್ರೊಸೆಸ್ ಇದೆ, ಅದರಲ್ಲಿ ಅವ್ರು ಮಾಡೋದು ಇದೆ, ಇವ್ರು ಮಾಡೋದು ಸೇಮ್ ಆಗಿದೆ. ಅದರಲ್ಲಿ ಏನಿದೆ ಅಂದ್ರೆ ಒಂದು REG1 ಅಂತ ಒಂದು ಫಾರ್ಮ್ ಫಿಲ್ ಮಾಡಬೇಕು, ಅದರಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ನ ಹಾಕಬೇಕು, ನಿಮ್ದು ಎಲ್ಲ KYCಗಳು ಪ್ಲಸ್ ನಿಮ್ದು ಏನು ಬಿಸ್ನೆಸ್ ಇದೆ ಆ ಪ್ಲೇಸ್ ದ ಡಾಕ್ಯುಮೆಂಟ್ಸ್ ಗಳು, ರೆಂಟೆಡ್ ಆದ್ರೆ ಪ್ರಾಪರ್ಟಿ ಟ್ಯಾಕ್ಸ್ ರಿಸೀಟು, ಒಂದಷ್ಟು ಪ್ರಿಸ್ಕ್ರೈಬ್ಡ್ ಡಾಕ್ಯುಮೆಂಟ್ಸ್ ಇದೆ. ಅದನ್ನ GST ಡಿಪಾರ್ಟ್ಮೆಂಟ್ ಆಟೋಮೆಟಿಕ್ ಆಗಿ ಸ್ವೀಕರಿಸುತ್ತೆ ಆನ್ಲೈನ್ ಅಲ್ಲಿ. ಒಂದು 7ರಿಂದ 15 ದಿವಸದ ಒಳಗೆ ಅದನ್ನ ವೆರಿಫಿಕೇಶನ್ ಮಾಡ್ತಾರೆ. ಸಣ್ಣ ವ್ಯಾಪಾರಿಗಳೇನಾಗುತ್ತೆ ಅಂದ್ರೆ ಇದರ ಈ ಎಂಟೈರ್ ಡಾಕ್ಯುಮೆಂಟೇಶನ್ ಬಗ್ಗೆ ಅಷ್ಟು ಅರಿವು ಇರುವುದಿಲ್ಲ. ಸೊ ಏನೋ ಒಂದು ಪ್ರಾಪರ್ಟಿ ಟ್ಯಾಕ್ಸ್ ರಿಸೀಟು ಈಗ ಅಪ್ಪನ ಹೆಸರಲ್ಲಿ ಇರಬಹುದು, ಅವರಿಂದ ಮತ್ತೆ NOC ತಗೊಳ್ಬೇಕು ಅಂತ ಬರುತ್ತೆ.
ಅಥವಾ ಈಗ ಕೆಲವೊಬ್ಬರು ಏನ್ ಮಾಡ್ತಾರೆ ಅಂದ್ರೆ ಸೇವೆಗಳನ್ನ ನೀಡುವಂತವರು ಅಥವಾ ಗವರ್ಮೆಂಟ್ ಕಾಂಟ್ರಾಕ್ಟರ್ಸ್ ಮನೆಯಲ್ಲೇ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾರೆ. ಮನೆ ಇದೆ, ಅದರಲ್ಲೇ ರಿಜಿಸ್ಟ್ರೇಷನ್ ಮಾಡೋ ಪ್ರಾವಿಧಾನವೂ ಇದೆ. ಆದ್ರೆ ಇಲ್ಲಿ ಆಫೀಸರ್ಗಳು ಏನಾಗುತ್ತೆ ಅಂದ್ರೆ ಸ್ವಲ್ಪ ಅಂದ್ರೆ ಅಬ್ಜೆಕ್ಷನ್ ಮಾಡೋದು, ಅದರಿಂದ ಬಹಳ ಒಂದು ಘರ್ಷಣೆ ಉಂಟಾಗ್ತಾ ಇದೆ. ಅಂಡ್ ಈಗ GST ರಿಜಿಸ್ಟ್ರೇಷನ್ ತಗೊಳ್ಳೋದು ಬಹಳ ಸ್ವಲ್ಪ ಏನಾಗ್ತಾ ಇದೆ ಅಂದ್ರೆ ಒಂದು 1.5 ತಿಂಗಳ ಪ್ರೊಸೆಸ್ ಪ್ಲಸ್ ಅಷ್ಟು ತಲೆಬಿಸಿ ಇದೆ ಅಂತ ಎಲ್ಲರಿಗೂ ಒಂದು ಇದಾಗ್ತಾ ಇದೆ. ಒಂದು ಸಾಮಾನ್ಯವಾಗಿ ಒಂದು ಏನ್ ಹೇಳ್ಬಹುದು ಪ್ರೀ ಕನ್ಸೀವ್ಡ್ ನೋಷನ್ ಅಂತ ಹೇಳ್ತೀವಲ್ಲ. ಈಗ ಇದರಲ್ಲಿ ಏನ್ ಮಾಡಿದ್ದಾರೆ, ಈ ಕೌನ್ಸಿಲ್ ಮೀಟಿಂಗ್ ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ನೀವು ಒಂದು ತಿಂಗಳಿಗೆ 2.5 ಲಕ್ಷದ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನು ಬೇರೆಯವರಿಗೆ ವರ್ಗಾವಣೆ ಮಾಡುವುದಿಲ್ಲ ಅಂತ ಅಂದ್ರೆ ಅದೇನಂದ್ರೆ ನೀವು ಯಾವುದೇ ಬೇರೆ ಬಿಸ್ನೆಸ್ ಗಳಿಗೆ 2.5 ಲಕ್ಷಕ್ಕಿಂತ ಜಾಸ್ತಿ ಕ್ರೆಡಿಟ್ ಕೊಡುವುದಿಲ್ಲ. ಕ್ರೆಡಿಟ್ ಅಂದ್ರೆ ಏನು, ಇವಾಗ ನೀವು ಏನು GST ಅನ್ನು ಕಲೆಕ್ಟ್ ಮಾಡ್ತೀರಲ್ಲ, ನೀವು 1 ಕೋಟಿ ನೀವು ಮಾರಾಟ ಮಾಡ್ತಾರ, ಅದ್ರ ಮೇಲೆ 5% ಅಂದ್ರೆ 5 ಲಕ್ಷ ನೀವು ಕಲೆಕ್ಟ್ ಮಾಡ್ತೀರಾ. ಅವ್ರೇನಾದ್ರು ರಿಜಿಸ್ಟರ್ಡ್ ಬಿಸ್ನೆಸ್ ಆಗಿದ್ದಿದ್ರೆ ಅವ್ರಿಗೆ ನೀವು ಅದನ್ನ ವರ್ಗಾವಣೆ ಮಾಡ್ತೀರಾ, ಅವ್ರು ಅದನ್ನ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ತಗೊಳ್ಬಹುದು. ಅದೇನಾದ್ರೂ ನೀವು 2.5 ಲಕ್ಷಕ್ಕಿಂತ ಕಡಿಮೆ ಮಾಡ್ತಾ ಇದ್ದಿದ್ರೆ 1 ತಿಂಗಳಕ್ಕೆ, ನೀವು ಸೆಲ್ಫ್ ಮೆಕ್ಯಾನಿಸಮ್ ಅಲ್ಲಿ 1 ನವೆಂಬರ್ ಇಂದ ನೀವೇ ಒಂದಷ್ಟು ಡಾಕ್ಯುಮೆಂಟ್ ಗಳನ್ನ ಅಪ್ಲೋಡ್ ಮಾಡೋದು, ಆಟೋಮೆಟಿಕ್ ಆಗಿ GST ರಿಜಿಸ್ಟ್ರೇಷನ್ ನ ತಗೊಳ್ಳೋದು. ಇದರಲ್ಲಿ ಯಾವುದೇ ಆಫೀಸರ್ಗಳು ಅಥವಾ ಯಾವುದೇ ಅಪ್ರೂವಲ್ ಬೇಸಿಸ್ ಮೆಕ್ಯಾನಿಸಮ್ ಇರೋದು. 3 ಡೇಸ್ ಅಲ್ಲಿ ಆಟೋಮೆಟಿಕ್ ಆಗಿ ನಿಮ್ಗೊಂದು GST ನಂಬರ್ ಬಂದ್ಬಿಡ್ತದೆ. ಸೊ ಇದು ಒಂದು ಬಹಳ ಅಂದ್ರೆ ಬಹಳ, ಈಗ ಅರೌಂಡ್ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳಿತರ 96% ಆಫ್ ದ ಟ್ಯಾಕ್ಸ್ ಪೇಯರ್ಸ್ಗೆ ಇದು ಯೂಸ್ ಆಗ್ತದೆ. ಓನ್ಲಿ 4% ಯಾವ ದೊಡ್ಡ ಟ್ಯಾಕ್ಸ್ ಪೇಯರ್ಸ್ ಇದಾವಲ್ಲ ಅವರು ಈ ಅಪ್ರೂವಲ್ ಮೆಕ್ಯಾನಿಸಮ್ ಅಲ್ಲಿ ಹೋಗಬಹುದು ಮತ್ತೆ 1.5 ತಿಂಗಳ ಪ್ರೊಸೆಸ್ ನ ಫಾಲೋ ಮಾಡಬಹುದು. ಈ 96% ಟ್ಯಾಕ್ಸ್ ಪೇಯರ್ಸ್ ಏನಿದೆ ಆಟೋಮೆಟಿಕ್ ಆಗಿ GST ರಿಜಿಸ್ಟ್ರೇಷನ್ ನ ತಗೊಂಡ್ಬಿಡ್ತಾರೆ. ಸೊ ಇದು ಒಂದು ಬಹಳ ದೊಡ್ಡ ಒಂದು ಚೇಂಜಸ್, ಬದಲಾವಣೆ ಆಗಿದೆ. ಸೆಕೆಂಡ್ ಹೇಳೋದಂದ್ರೆ ಎಕ್ಸ್ಪೋರ್ಟ್ಗಳು ಅಂದ್ರೆ ಇಲ್ಲಿಂದ ರಫ್ತು ಮಾಡೋದು, ಅದರಲ್ಲಿ ಏನಾಗ್ತಾ ಇದೆ ಅಂದ್ರೆ ಅದು ನಾನ್ GST ಸಪ್ಲೈ ಅಥವಾ ಝೀರೋ ರೇಟೆಡ್ ಸಪ್ಲೈ ಆಗಿರೋದ್ರಿಂದ ನಾವು ಏನು ಪರ್ಚೇಸ್ ಮಾಡಬೇಕಾದ್ರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಗಳನ್ನ ಹೊಂದಿರ್ತೇವೋ ಅದನ್ನ ರೀಫಂಡ್ ತಗೊಳ್ಳೋದು ಒಂದು ಪ್ರಾವಧಾನ ಇದೆ. ಅದು ಇವಾಗ ಏನಾಗ್ತಾ ಇದೆ ಅಂದ್ರೆ ಬಹಳ ಟೈಮ್ ತಗೊಳ್ತಾ ಇದೆ, 2 ತಿಂಗಳ 3 ತಿಂಗಳ 4 ತಿಂಗಳ ತಗೊಳ್ತಾ ಇದೆ. ಅದನ್ನ ಸಿಂಪ್ಲಿಫಿಕೇಶನ್ ಮಾಡಿ ಫಸ್ಟ್ 7 ದಿವಸದ ಒಳಗೆ 90% ನಿಮಗೆ ಗ್ರಾಂಟ್ ಮಾಡಿಬಿಡಬೇಕು ಅಂತ ಒಂದು ಗ್ರೌಂಡ್ ಬ್ರೇಕಿಂಗ್ ಚೇಂಜಸ್ ನ ತಂದಿದ್ದಾರೆ. ಸೊ ಇದರಿಂದ ಅವರಿಗೆ ವರ್ಕಿಂಗ್ ಕ್ಯಾಪಿಟಲ್ಗೆ ಇಮಿಡಿಯೇಟ್ಲಿ ದುಡ್ಡು ಸಿಕ್ಬಿಡತ್ತೆ. ಬಹಳ ಅದನ್ನ ಲೇಟ್ ಮಾಡೋದು ಅಥವಾ ಅದಕ್ಕೆ ಅಂತ ಲೋನ್ ತಗೊಳ್ಳೋದು ಅವಕಾಶ ಇರಲ್ಲ. ಇದು ಒಂದು ಹೇಳೋದಾದ್ರೆ ಈಗ ಟ್ಯಾರಿಫ್ಗಳು ಮತ್ತು ಅದೆಲ್ಲ ನಡೀತಾ ಇರೋದ್ರಿಂದ ಎಕ್ಸ್ಪೋರ್ಟರ್ಸ್ ನ ಉತ್ತೇಜನ ನೀಡೋಕ್ಕೂ ಕೂಡ ಇದರಲ್ಲಿ ಒಂದೇ ಅಂದ್ರೆ GST ಯನ್ನೇ ಹಿಡ್ಕೊಂಡು ಒಂದೇ ಬಾಣದಲ್ಲಿ 2 ಹಕ್ಕಿನ ಹೊಡೆದಿದ್ದಾರೆ. ಅಂದ್ರೆ ಈಗ ವ್ಯವಹಾರ ಮಾಡೋರು ಸಾಕಷ್ಟು ಜನ ಇರ್ತಾರೆ, ಗಾಡಿ ಬೀದಿ ಬದಿ ವ್ಯಾಪಾರಿಗಳು ಇರ್ತಾರೆ, ಗಾಡಿಯಲ್ಲಿ ತಳ್ಕೊಂಡು ಹೋಗುವವರು ವ್ಯಾಪಾರ ಮಾಡುವವರು ಇರ್ತಾರೆ. ಯಾರೆಲ್ಲ ಈ GST ವ್ಯಾಪ್ತಿಗೆ ಬರ್ತಾರೆ? ಈಗ GST ರಿಜಿಸ್ಟ್ರೇಷನ್ಸ್ ನ ಯಾರು ತಗೊಳ್ಬೇಕು ಅಂದ್ರೆ ಇದರಲ್ಲಿ 2 ತರ ಇದೆ. ಒಂದು ಯಾರು ಸರಕುಗಳನ್ನ ಪೂರೈಕೆ ಮಾಡ್ತಾರೋ ಅಂದ್ರೆ ಸಪ್ಲೈ ಆಫ್ ಗುಡ್ಸ್, ಇನ್ನೊಂದು ಯಾರು ಸೇವೆಗಳನ್ನ ಪೂರೈಕೆ ಮಾಡ್ತಾರೋ ಸಪ್ಲೈ ಆಫ್ ಸರ್ವಿಸಸ್. ಈಗ ಯಾರು ಸರಕುಗಳನ್ನ ಅಥವಾ ಸಪ್ಲೈ ಆಫ್ ಗುಡ್ಸ್ ಮಾಡ್ತಾರೋ ವಾರ್ಷಿಕ ವಹಿವಾಟು 40 ಲಕ್ಷಕ್ಕಿಂತ ಜಾಸ್ತಿ ಮಾಡ್ತಾ ಇದ್ರೆ, ಅದು ಕ್ಯಾಶ್ ಅಲ್ಲಾಗಿರಬಹುದು, UPI ಅಲ್ಲಾಗಿರಬಹುದು, ಅಕೌಂಟ್ ಅಲ್ಲಾಗಿರಬಹುದು, ತಮ್ಮ ವಹಿವಾಟು ಅಂದ್ರೆ ಅಗ್ರಿಗೇಟ್ ಟರ್ನ್ ಓವರ್ 40 ಲಕ್ಷಕ್ಕಿಂತ ಜಾಸ್ತಿ ಇದೆ ಅಂದ್ರೆ ತಾವು ಕಡ್ಡಾಯವಾಗಿ GST ರಿಜಿಸ್ಟ್ರೇಷನ್ ತಗೊಳ್ಳಲೇಬೇಕಾಗುತ್ತೆ. ಅದೇ ರೀತಿ ಸೇವೆಗಳಲ್ಲಿ ಯಾವ ಬರುತ್ತೆ ಅಂದ್ರೆ ಈ ರೆಸ್ಟೋರೆಂಟ್ ಸರ್ವಿಸ್ ಇರಬಹುದು, ಬೇರೆ ಸರ್ವಿಸ್ ಕೇಟರಿಂಗ್ ಮಾಡುವಂತ ಇರಬಹುದು, ಅಥವಾ ಹೋಟೆಲ್ಗಳಿರಬಹುದು, ಅಥವಾ ಯಾವುದೇ ಸರ್ವಿಸ್ಗಳು, ಅಡ್ವರ್ಟೈಸ್ಮೆಂಟ್ ಸರ್ವಿಸಸ್, ಬ್ರಾಡ್ಕಾಸ್ಟಿಂಗ್ ಸರ್ವಿಸಸ್, ಅದು ಯಾವ ಸರ್ವಿಸಸ್ 20 ಲಕ್ಷಕ್ಕಿಂತ ಜಾಸ್ತಿ ತಮ್ಮದು ವಾರ್ಷಿಕ ವಹಿವಾಟು ಆಗ್ತಾ ಇದೆ ಅಂದ್ರೆ ತಾವು ಕಡ್ಡಾಯವಾಗಿ GST ರಿಜಿಸ್ಟ್ರೇಷನ್ ನ ತಗೊಳ್ಬೇಕು. ಅಂದ್ರೆ ಇನ್ ಅದರ್ ವರ್ಡ್ಸ್ ಅದಕ್ಕಿಂತ ಆ ಥ್ರೆಶೋಲ್ಡ್ ಲಿಮಿಟ್ ಕಡಿಮೆ ಇದ್ರೆ ತಾವು ಟ್ಯಾಕ್ಸಬಲ್ ಗುಡ್ಸ್ ನ ಸಪ್ಲೈ ಮಾಡ್ತಾ ಇದ್ರೂ ಕೂಡ ತಾವು GST ರಿಜಿಸ್ಟ್ರೇಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಆಮೇಲೆ ಈಗ GST ರಿಟರ್ನ್ ಅನ್ನ ಫೈಲ್ ಮಾಡೋದು ಹೇಗೆ ಅಂತ 2 ತರದ್ದಿದೆ. ಒಂದು ಅಂದ್ರೆ ಕ್ವಾರ್ಟರ್ಲಿ ಮಾಡಬಹುದು, ಆಮೇಲೆ ಮಂತ್ಲಿ ಮಾಡಬಹುದು. ಕ್ವಾರ್ಟರ್ಲಿ ಅಂದ್ರೆ ಯಾರ್ದು ಅಗ್ರಿಗೇಟ್ ಟರ್ನ್ ಓವರ್ 5 ಕೋಟಿಗಿಂತ ಕಡಿಮೆ ಇದೆ ಅವರು ಕ್ವಾರ್ಟರ್ಲಿಯನ್ನ ಆಪ್ಟ್ ಮಾಡಿಕೊಂಡು ತಮ್ಮದು ಕ್ವಾರ್ಟರ್ಲಿ ಏನೇನೋ ಪೂರೈಕೆಗಳಿದೆ, ಔಟ್ವರ್ಡ್ ಸಪ್ಲೈಯರ್ಸ್ ಅಂತ ಹೇಳ್ತೀವಿ, ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಬಿಲ್ ಬುಕ್ ಗಳ ಪ್ರಕಾರ ಅದನ್ನ ಲಾಸ್ಟ್ GSTR 1 ಮತ್ತೆ 3B ಅಂತ ಇದೆ ಅದರಲ್ಲಿ ಹಾಕಿ ಅದನ್ನ ಫೈಲ್ ಮಾಡಬಹುದು. ಮತ್ತೆ ತಾವು ಅದನ್ನು ಪೂರೈಕೆ ಮಾಡಬೇಕಾದ್ರೆ ಯಾರಿಗಾದ್ರೂ ಸಪ್ಲೈಯರ್ಗಳಿಗೆ GST ಕಟ್ಟಿದ್ದಲ್ಲಿ ಅದರ ಒಂದು ಬೆನಿಫಿಟ್ ಅನ್ನು ತಾವು ತಗೊಳ್ಳಬಹುದು. ಯಾಕಂದ್ರೆ ಅವ್ರಿಗೆ ನೀವು ಪೇ ಮಾಡಿರ್ತೀರಾ, ಈಗ 100 ರೂಪಾಯಿದ ಗೂಡ್ಸ್ ನೀವು ಸಪ್ಲೈ ಮಾಡ್ತಾ ಇದ್ದೀರಾ, ಅದರ ಮೇಲೆ 18 ರೂಪಾಯಿ GST ಬರ್ತಾ ಇದೆ, ಅದಕ್ಕೆ ನೀವು 80 ರೂಪಾಯಿಗೆ ಪರ್ಚೇಸ್ ಮಾಡಿ ಅದರ ಮೇಲೆ 10 ರೂಪಾಯಿ GST ಆಲ್ರೆಡಿ ಕಟ್ಟಿರ್ತೀರಾ, ಅಂದ್ರೆ ನೀವು ಸಪ್ಲೈಯರ್ ಅದನ್ನ ಕಟ್ಟಿರ್ತೀರಾ. ಆವಾಗ ನೀವು ರಿಟರ್ನ್ ಮಾಡಬೇಕಾದ್ರೆ 18 ರೂಪಾಯಿ ನಂದು ವಹಿವಾಟಾಗಿದೆ ಅದಕ್ಕೆ ನಾನು ಕಟ್ಟಬೇಕು, 10 ರೂಪಾಯಿ ನಾನು ಆಲ್ರೆಡಿ ಕಟ್ಟಿದ್ದೇನೆ, ಅವರು ನಮ್ದು ಫೈಲ್ ಮಾಡಿದ್ದಾರೆ ಅಂತ ಹೇಳಿ ಒಂದು 8 ರೂಪಾಯಿನ ನೀವು ಕಟ್ಟಿದ್ರೆ ಆಗುತ್ತೆ. ಯಾಕಂದ್ರೆ ಇದು ಒಂದು ಮೌಲ್ಯವರ್ಧಿತ ತೆರಿಗೆ ಆಗಿದ್ದಕ್ಕೆ ಅಟ್ ಎವ್ರಿ ಪಾಯಿಂಟ್ ದ ಟ್ಯಾಕ್ಸ್ ಇಸ್ ಕಲೆಕ್ಟೆಡ್. ಈಗ ಲೆಕ್ಕ ಪರಿಶೋಧಕರ ಒಂದು ಪಾತ್ರ ಏನು ಈ ಒಂದು GST ರಿಟರ್ನ್ ಅನ್ನ ಫೈಲ್ ಮಾಡುವಲ್ಲಿ?
GST ರಿಟರ್ನ್ ಅಂದ್ರೆ ಫಸ್ಟ್ ನಾವು ಏನಂದ್ರೆ ಎಲ್ಲಾ ಬಿಸ್ನೆಸ್ ಗಳಿಗೆ ಕೆಲವೊಂದು ಡಾಕ್ಯುಮೆಂಟ್ ಅಥವಾ ರೆಕಾರ್ಡ್ಸ್ ಅಂತ ಹೇಳ್ತಾರೆ, ಅದನ್ನ ಅವರು ಮೇಂಟೈನ್ ಮಾಡಲೇಬೇಕಾಗುತ್ತೆ. ಉದಾಹರಣೆಗೆ ಅಂದ್ರೆ ಪ್ರಮುಖವಾಗಿ ನಾನು ಹೇಳೋದಾದ್ರೆ ಎಲ್ಲಾ ಬಿಲ್ ಬುಕ್ಗಳು ತಾವು ಏನು ಪೂರೈಕೆಗಳನ್ನ ಮಾಡಿದೀರಾ ಅದಕ್ಕೆ ಒಂದು ಟ್ಯಾಕ್ಸ್ ಇನ್ವಾಯ್ಸ್ ಅಂತ ಮಾಡಲೇಬೇಕು. ಸೊ ಯಾವ ಪಾರ್ಟಿಗೆ ಮಾಡಿದೀರಾ, ಅದು ಯಾವ ಅಕೌಂಟ್ ಅಲ್ಲಿ ಬಂದಿದೆ, ಅದರಲ್ಲಿ ಎಲ್ಲದು ನಿಮ್ದು ಮಟೀರಿಯಲ್ ಏನು, HSN ಕೋಡ್ಗಳೇನು, ರೇಟ್ಗಳೇನು, ಬಿಲ್ ಎಲ್ಲರಿಗೂ ಕೊಟ್ಟು ಆ ಬಿಲ್ ಬುಕ್ ಗಳನ್ನ ಮೇಂಟೈನ್ ಮಾಡಬೇಕು. ಸೆಕೆಂಡ್ ಅಂದ್ರೆ ನಾವು ಏನೇನು ಪರ್ಚೇಸ್ GST ಏನೇನು ಪರ್ಚೇಸ್ ಮಾಡ್ತಾ ಇದ್ದೀರಾ GST ರಿಜಿಸ್ಟರ್ಡ್ ಸಪ್ಲೈಯರ್ಸ್ ಅಂತ, ಅದರ ಎಲ್ಲಾ ದಾಖಲೆಗಳನ್ನ ಇಟ್ಕೊಳ್ಬೇಕು. ಅವರಿಂದ ಬಂದಿರುವ ಟ್ಯಾಕ್ಸ್ ಇನ್ವಾಯ್ಸ್ಗಳು, ಅವ್ರಿಗೇನು ಪೇಮೆಂಟ್ ಮಾಡಿದೀರಾ ಅದರದ ಬ್ಯಾಂಕ್ ಸ್ಟೇಟ್ಮೆಂಟ್ಗಳು, ಇದೆಲ್ಲ ಇಟ್ಕೊಳ್ಬೇಕು. ಯಾಕಂದ್ರೆ ಇದು ಒಂದು ಎರಡು ಬಹಳ ಪ್ರಮುಖವಾದ ಅಂಶ. ಯಾಕಂದ್ರೆ ಔಟ್ವರ್ಡ್ ಮತ್ತೆ ಇನ್ಪುಟ್. ಇದನ್ನ ಬಿಟ್ಟು ಹೇಳೋದಾದ್ರೆ ಯಾವ್ದಾದ್ರು ಎಕ್ಸ್ಪೆನ್ಸ್ ಮಾಡಿರ್ತೀರ ಅಲ್ಲಿ GST ಕ್ಲೇಮ್ ಮಾಡಿರ್ತೀರ ಅದರ ಒಂದು ಇನ್ವಾಯ್ಸ್ ಗಳನ್ನು ಇಟ್ಕೊಳ್ಬೇಕು. ಮತ್ತೆ ಸರಕುಗಳ ಪೂರೈಕೆದಾರರು ತಮ್ದು ಸ್ಟಾಕ್ ರಿಜಿಸ್ಟರ್ ಅಂತ ಇರುತ್ತೆ. ಎಷ್ಟು ಸ್ಟಾಕ್ ಬಂತು, ಎಷ್ಟು ಸ್ಟಾಕ್ ಹೋಯ್ತು, ತಮ್ಮ ಅಂಗಡಿ ಅಥವಾ ಶಾಪ್ಗಳಲ್ಲಿ ಎಷ್ಟು ಸ್ಟಾಕ್ ಇದೆ ಅಥವಾ ಡೈಲಿ ಬ್ಯಾಲೆನ್ಸ್ ಎಷ್ಟಿದೆ ಅದನ್ನ ಇಟ್ಕೊಳ್ಳೇಬೇಕಾಗ್ತದೆ. ಸೊ ಈ ನಿಟ್ಟಿನಲ್ಲಿ ನಾವು ಲೆಕ್ಕ ಪರಿಶೋಧಕರು ಬಿಸ್ನೆಸ್ಗಳಿಗೆ ಇದನ್ನ ಒಂದು ಅವೇರ್ನೆಸ್ ಮೂಡಿಸಬೇಕು. ಯಾಕಂದ್ರೆ ಬಹಳ ಕಡೆ ಏನಾಗುತ್ತೆ ಅಂದ್ರೆ ಅವ್ರಿಗೆ ರೆಕಾರ್ಡ್ಸ್ ಇಲ್ಲದೆ ಬಹಳ ಪ್ರಾಬ್ಲಮ್ ಆಗುತ್ತೆ. ಅವ್ರು ಜೆನ್ಯೂನ್ ಆಗಿ ಬಿಸ್ನೆಸ್ ಮಾಡಿರ್ತಾರೆ, ಪೇಮೆಂಟು ಮಾಡಿರ್ತಾರೆ, ಬಟ್ ಅವ್ರ ಹತ್ರ ಇನ್ವಾಯ್ಸ್ ಗಳೇ ಇರೋದಿಲ್ಲ, ಅವರಿಗೆ ಬಿಲ್ ಬುಕ್ ಮಾಡಬೇಕು ಅಂತಾನೆ ಗೊತ್ತಿರೋದಿಲ್ಲ. ಸೊ ಇದನ್ನ ನಾವು ಆದಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಮತ್ತೆ ವಿದಿನ್ ಡ್ಯೂ ಡೇಟ್ ಏನು ಫೈಲಿಂಗ್ ಇದೆ ಅದನ್ನು ಫೈಲ್ ಮಾಡೋ ನಿಟ್ಟಿನಲ್ಲಿ ನಾವು ಅದನ್ನ ಫಾಲೋ ಅಪ್ ಮಾಡೋದಾಗಿರಬಹುದು, ಕ್ಯಾಲ್ಕುಲೇಷನ್ ಗಳಾಗಿರಬಹುದು, ಅದನ್ನ ಮಾಡಿ ಒಂದು ಕಂಪ್ಲೈಂಟ್ ಸೊಸೈಟಿ ಕಡೆ ಎಲ್ಲರನ್ನು ಕರ್ಕೊಂಡು ಹೋಗ್ಬೇಕು. ಜನಸಾಮಾನ್ಯರ ಒಂದು ಪಾತ್ರ ಏನು? ಈಗ ಗ್ರಾಹಕರು ಯಾವುದೋ ಒಂದು ವಸ್ತುವನ್ನ ಖರೀದಿ ಮಾಡ್ತಾರೆ, ಟಿವಿಯೋ ಫ್ರಿಡ್ಜೋ ಮೊಬೈಲೋ ಪರ್ಚೇಸ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಅವರು GST ಇರುವಂತಹ ಒಂದು ಬಿಲ್ ಅನ್ನೇ ಅವರು ಪಡ್ಕೊಳ್ಬೇಕು ಅಂತ ಹೇಳ್ತೀವಿ. ಇದರ ಒಂದು ಪ್ರಾಮುಖ್ಯತೆ ಏನು? ಇವಾಗ ಏನಾಗುತ್ತೆ ಅಂದ್ರೆ ಯಾವುದೇ ಒಂದು ಐಟಮ್ GST ನಂಬರ್ ಇದೆ ಆ ಅಂಗಡಿಯಲ್ಲಿ, ತಾವು ಫಸ್ಟ್ ಅದನ್ನ ನೋಡಬಹುದು, ಈ ಅಂಗಡಿಯು GST ನಂಬರ್ ಇದೆಯಾ ಇಲ್ವಾ ಅಂತ. ಯಾಕಂದ್ರೆ ಬಹಳ ಸಣ್ಣ ಅಂಗಡಿ ಆಗಿದೆ, ನಾನು ಹೇಳಿದ ಪ್ರಕಾರ 40 ಲಕ್ಷಕ್ಕಿಂತ ಕಡಿಮೆ ವಹಿವಾಟು ಮಾಡೋರಿದ್ರೆ ಅವರಿಗೆ GST ನಂಬರ್ ಅವಶ್ಯಕತೆ ಇರೋದಿಲ್ಲ. GST ನಂಬರ್ ಇದ್ದಿದ್ರೆ ಅವರು ಅಲ್ಲಿ ಆ ಬೋರ್ಡ್ ನಲ್ಲಿ ಹಾಕಬೇಕು. ಯಾಕಂದ್ರೆ ಅದು ಲಾ ಪ್ರಕಾರ ಒಂದು ಕಂಪಲ್ಸರಿ ರಿಕ್ವೈರ್ಮೆಂಟ್ ಆಗಿದೆ. ಸೊ ಅದೇನಾದ್ರು ಇದ್ದಿದ್ದಾದ್ರೆ ತಾವು ಅಂಗಡಿಕಾರ ಹತ್ರ GST ಟ್ಯಾಕ್ಸ್ ಇನ್ವಾಯ್ಸ್ ಅನ್ನೇ ಕೇಳಬೇಕು. ಏನೇ ಅಮೌಂಟ್ ನೀವು ಕೊಟ್ಟಿದ್ದಿದ್ರೆ ಅದು ಇನ್ಕ್ಲೂಡಿಂಗ್ ಟ್ಯಾಕ್ಸ್ ಆಗಿರ್ತದೆ. ಫಾರ್ ಎಕ್ಸಾಂಪಲ್ ನೀವು ಒಂದು ಟಿವಿ ತಗೊಳ್ತಾ ಇದ್ದೀರಾ, AC ತಗೊಳ್ತಾ ಇದ್ದೀರಾ, ಸೊ ಅವರ ಒಂದು ನಿಮ್ಗೆ ಪ್ರೈಸ್ ಹೇಳಬಹುದು 20,000 30,000 ಅಂತ, ನೀವು ಅದನ್ನ ಕೊಡ್ತೀರಾ. ಆದ್ರೆ ತಗೊಳ್ಬೇಕಾದ್ರೆ ಓಚರ್ ಮೇಲೆ ತಗೊಳ್ಬೇಡಿ, ಟ್ಯಾಕ್ಸ್ ಇನ್ವಾಯ್ಸ್ ಕೊಡಿ ನಮಗೆ. ಯಾಕಂದ್ರೆ ನಿಮ್ಗೆ ಏನೇ ಟ್ಯಾಕ್ಸ್ ಕೋಟ್ ಮಾಡಿದ್ದ ಪ್ರೈಸ್ ಅದು ಇನ್ಕ್ಲೂಸಿವ್ ಆಫ್ ಟ್ಯಾಕ್ಸ್ ಆಗಿರ್ತದೆ. ಸೊ ಅದನ್ನ ನೀವು ಒಂದ್ಸಲ ವೆರಿಫೈ ಮಾಡ್ಕೊಳ್ಳಿ. ಸೊ ಅದನ್ನ ವೆರಿಫೈ ಮಾಡ್ಕೊಂಡು ಅದರಲ್ಲಿ ಟ್ಯಾಕ್ಸ್ ಇದೆ ಅಂದ್ರೆ ನೀವೇನು ಕಟ್ಟಿರ್ತೀರಲ್ಲ ಆ ಹಣ ಗವರ್ಮೆಂಟ್ ಗೆ ಸಂದಾಯ ಆಗ್ತಾ ಇದೆ ಅಂತ ಒಂದು 90% ನಿಮಗೆ ಅಶ್ಯೂರೆನ್ಸ್ ಬಂದ್ಬಿಡ್ತದೆ. ಇಲ್ಲ ಅಂದ್ರೆ ಏನಾಗ್ತದೆ, ಇದರಲ್ಲಿ ಬಹಳ ಲೀಕೇಜ್ಗಳು ಆಗುವ ಸಾಧ್ಯತೆಗಳಿದೆ. ಸೊ ಅದನ್ನ ತಾವು ಒಂದು ವೆರಿಫೈ ಮಾಡ್ಕೊಳ್ಳಿ. ಗ್ರಾಹಕರ ದೃಷ್ಟಿಯಿಂದ ಮತ್ತು ಉತ್ಪಾದಕರ ದೃಷ್ಟಿಯಿಂದ GST ಯಾವ ರೀತಿ ಪರಿಣಾಮಕಾರಿ ಅಂತ ನಾವು ಯೋಚನೆ ಮಾಡಿದ್ವಿ, ಇಷ್ಟರವರೆಗೆ ಚರ್ಚೆ ಮಾಡಿದ್ವಿ. ಸರ್ಕಾರಕ್ಕೆ ಇದರಿಂದ ಏನ್ ಲಾಭ, ಈಗ ದೇಶಕ್ಕೆ ಏನ್ ಲಾಭ? ಈಗ ಏನಾಗ್ತಾ ಇತ್ತು ಅಂದ್ರೆ ಮುಂಚೆ GST ಬರುವ ಒಂದು ಉದ್ದೇಶನೂ ಅದೇ ಆಗಿತ್ತು. ಬಹಳ ಒಂದು 10-12 ರೀತಿ ಎಕ್ಸೈಸ್ ಡ್ಯೂಟಿ, ಆ ಡ್ಯೂಟಿ ಅಂತ ಇದ್ದು ಅದನ್ನ ಕ್ಲಬ್ ಮಾಡಿ ಒಂದರ ಮೇಲೆ ಒಂದು ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತ ಹೇಳ್ತೀವಿ, ಅದನ್ನ ಕ್ಲಬ್ ಮಾಡಿ ತೆರಿಗೆ ಮೇಲೆ ತೆರಿಗೆ ಹಾಕಿ ಅದನ್ನ ಕ್ಲಬ್ ಮಾಡಿ 2017 ಆದಷ್ಟು ಸಿಂಪ್ಲಿಫಿಕೇಶನ್ ಮಾಡಿದ್ರು. ಬಟ್ ಆದರೂ ಕೂಡ ಯಾಕಂದ್ರೆ ಇಂಪ್ಲಿಮೆಂಟೇಷನ್ ಟೈಮ್ಗೆ ಎಲ್ಲದೂ ಒಂದೇ ಸಲ ನೋಡಕ್ಕಾಗಲ್ಲ, ಬಹಳ ಐಟಮ್ಗಳು ರಾಜ್ಯಗಳಲ್ಲಿ ಬೇರೆ ಬೇರೆ ರೀತಿ ಇರ್ತದೆ. ಹೌದು. ಸೊ ಬಹಳ ಐಟಮ್ಗಳು 18% ಇರೋದು, ಅದರಿಂದ ಏನಾಗ್ತಾ ಇತ್ತು, ಬಹಳ ಒಂಥರ ಪ್ರೈಸ್ ಡಿಸ್ಪ್ಯಾರಿಟಿ ಕ್ರಿಯೇಟ್ ಆಗ್ತಾ ಇತ್ತು. ಅಥವಾ ಫಾರ್ ಎಕ್ಸಾಂಪಲ್ ಕಾರ್ಸ್ಗಳಿಗೂ 28%, ಸಿಮೆಂಟ್ಗೂ 28%. ಕಾರ್ಸ್ ತಗೊಳ್ಳೋದು ಸ್ವಲ್ಪ ಲಕ್ಸುರಿ ಸೆಗ್ಮೆಂಟ್ ಅಲ್ಲಿ ಆಗುತ್ತೆ, ಸಿಮೆಂಟ್ ಎಲ್ಲರಿಗೂ ಬೇಕೇ ಬೇಕು. ಸೊ ಅದನ್ನ ಇವಾಗ ಒಂದು ಎಲ್ಲ ರ್ಯಾಷನಲೈಸ್ ಮಾಡಿದ್ರಿಂದ ಒಂದು ಎಲ್ಲಾ ವಸ್ತುಗಳು ಅವರ ಇಂಟೆನ್ಷನ್ ಏನಿದೆ ಅಲ್ಲ ಅದರ ಅನುಗುಣವಾಗಿ ಎಲ್ಲದೂ ಒಂಥರ ರ್ಯಾಷನಲೈಸ್ ಆಗಿದೆ. ಇದರಿಂದ ಕರೆಕ್ಟ್ ಆಗಿ ಒಂದು ಡಿಮಾಂಡ್ ಕ್ರಿಯೇಟ್ ಆಗುತ್ತೆ. ಸೊ ಬೇಡಿಕೆ ಹೆಚ್ಚುತ್ತದೆ. ಮತ್ತೆ ದಿನಬಳಕೆ ವಸ್ತುಗಳು, ಯಾಕಂದ್ರೆ ದಿನಬಳಕೆ ವಸ್ತುಗಳಂತೂ ಎಲ್ಲರೂ ಯೂಸ್ ಮಾಡೇ ಮಾಡ್ತಾರೆ. ನಾಳೆ ಅದನ್ನ 40% ತಂದರೂ ನಾವು ಟೂತ್ ಪೇಸ್ಟ್ ಯೂಸ್ ಮಾಡೋದೇನು ಬಿಡಕ್ಕಾಗಲ್ಲ. ಬಟ್ ಅದನ್ನ ಕಡಿಮೆ ಮಾಡೋದ್ರಿಂದ ಜನರ ಹತ್ರ ಇನ್ಕಮ್ ಜಾಸ್ತಿ ಉಳ್ಕೊಳ್ತದೆ, ಡಿಸ್ಪೋಸಬಲ್ ಇನ್ಕಮ್ ಅಂತ ಹೇಳ್ತೀವಿ, ಸೇವಿಂಗ್ಸ್ ಜಾಸ್ತಿ ಆಗುತ್ತೆ. ಅದರಿಂದ ಅವರು ಬೇರೆ ಬೇರೆ ಏನು ಅವರ ನೀಡ್ಗಳಿದೆಯೋ ಅದಕ್ಕೆ ಅದನ್ನ ಖರ್ಚು ಮಾಡಬಹುದು. ಇಲ್ಲಿ GST ಟ್ಯಾಕ್ಸ್ ತುಂಬೋಕ್ಕಿಂತ ಎಲ್ಲಾ ಸೆಕ್ಟರ್ಗಳು, ಎಷ್ಟೋ ಜನ ಈ ಸೇವಿಂಗ್ಸ್ ಗಳಿಂದ ಟ್ರಾವೆಲ್ ಮಾಡಬಹುದು. ಇದು ಏನಾಗುತ್ತೆ ಅಂದ್ರೆ ಪ್ರವಾಸೋದ್ಯಮಕ್ಕೆ ಹೆಲ್ಪ್ ಆಗುತ್ತೆ. ಅಥವಾ ಕನ್ಸ್ಟ್ರಕ್ಷನ್ಸ್ ಸ್ವಲ್ಪ ಜೀವಾಗಿದ್ರೆ ಎಷ್ಟೋ ಜನ ಮನೆಗಳನ್ನ ತಗೊಳ್ಬಹುದು ಅಥವಾ ಮನೆಗಳನ್ನ ಕಟ್ಟಬಹುದು. ಹೌದು, ಮುಂದೂಡುವ ಅಗತ್ಯವಿಲ್ಲ. ಎಷ್ಟೋ ಜನ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಸಣ್ಣ ಕಾರುಗಳನ್ನ ತಗೊಳ್ಬಹುದು. ಈಗ ಲಕ್ಸುರಿ ಕಾರುಗಳು ಬಹಳ ಕಾಸ್ಟ್ಲಿ ಆಗ್ತವೆ ಅಂತ ಸಣ್ಣ ಕಾರುಗಳಿಗೆ ಹೋಗಬಹುದು. ಸೊ ಇದರಿಂದ ಒಂದು ಆಟೋಮೊಬೈಲ್ ಸೆಕ್ಟರ್ಗೂ ಬೂಸ್ಟ್ ಸಿಗುತ್ತೆ. ಅಂಡ್ ಮೇನ್ ಹೇಳೋದಾದ್ರೆ ಅಗ್ರಿಕಲ್ಚರಲ್ ಸೆಕ್ಟರ್, ಯಾಕಂದ್ರೆ ನಮ್ದು ಒಂದು 70% ಒಂದು ಎಗ್ರೋ ರಿಲೇಟೆಡ್ ಎಕಾನಮಿ.
ಇದು 12-18% ಆಗಿದ್ದು ಏನಾಗ್ತಿತ್ತು ಅಂದ್ರೆ ಬಹಳ ಅವರಿಗೆ ಕಾಸ್ಟ್ ಜಾಸ್ತಿ ಆಗಿ ಅವರ ಪ್ರಾಫಿಟ್ ಬಹಳ ಕಡಿಮೆ ಆಗಿ, ಯಾಕಂದ್ರೆ ಅವರದು ಪ್ರೈಸ್ ರಿಲೇಟೆಡ್ ಮತ್ತೆ ಮಾನ್ಸೂನ್ ರಿಲೇಟೆಡ್ ಡಿಪೆಂಡೆನ್ಸೀಸ್ ಇರೋದ್ರಿಂದ ಅದು ಬಹಳ ಅವರಿಗೆ ಹೊರೆ ಆಗ್ತಿತ್ತು. ಇದರಿಂದ ಅವರಿಗೂ ಸ್ವಲ್ಪ ಅವರ ಕೈಯಲ್ಲೂ ಸ್ವಲ್ಪ ಜಾಸ್ತಿ ದುಡ್ಡು ಇರ್ತದೆ. ಅಗ್ರಿಕಲ್ಚರಲ್ ಏನಾದರೂ ಒಂದು ರಿಸರ್ಚ್ ಮಾಡೋದಾಗ್ಲಿ ಅಥವಾ ಅದನ್ನ ಎಕ್ಸ್ಪ್ಯಾಂಡ್ ಮಾಡೋದಾಗ್ಲಿ ಮಾಡಬಹುದು ಈ ಇನ್ಕಮ್ ಇಂದ. ಸೊ ಓವರ್ ಆಲ್ ಏನ್ ಹೇಳ್ಬಹುದು, ನಾವು ಒಂದು ಎಕಾನಮಿಗೆ ಒಂದು ಬೂಸ್ಟ್ ಕೊಟ್ಟಂಗ ಆಗ್ತದೆ ಇದರಿಂದ. ಆರ್ಥಿಕ ದೃಷ್ಟಿಯಿಂದ ಕೂಡ ದೇಶಕ್ಕೂ ಕೂಡ ಬಹಳಷ್ಟು ಒಳ್ಳೆಯದು ಈ ಒಂದು GST 2 ಎನ್ನುವಂತ. ಹೌದು, ಯಾಕಂದ್ರೆ ಒಂದು ಉದಾಹರಣೆ ಕೊಡ್ತೇನೆ. ಈಗ ಒಂದು ತಿಂಗಳಕ್ಕೆ ಹೆಚ್ಚು ಕಡಿಮೆ 2 ಲಕ್ಷ ಕೋಟಿ GST ಕಲೆಕ್ಷನ್ ಆಗ್ತಾ ಇದೆ. 1.8 ಅದು ಜಾಸ್ತಿ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ. ವಿ ಆರ್ ಗೋಯಿಂಗ್ ಟುವರ್ಡ್ಸ್ 2 lakh crore, ಅಂದ್ರೆ 25 ಲಕ್ಷ ಕೋಟಿ ಹೆಚ್ಚು ಕಡಿಮೆ. ಆದ್ರೆ ಇದೆಲ್ಲ ಚೇಂಜಸ್ ಮಾಡಿದರೂ ಕೂಡ ಗವರ್ಮೆಂಟ್ ಎಸ್ಟಿಮೇಟ್ ಮಾಡ್ತಾ ಇರೋದು ಒಂದು ನಮಗೆ 50,000 ಕೋಟಿ ಆನ್ಯುವಲಿ ಕಡಿಮೆ ಆಗಬಹುದು ಅಂತ. ಅಂದ್ರೆ ಅದರ ಅರ್ಥ ಏನು ಅಂದ್ರೆ, ಈಗ ಇದೇ ಕನ್ಸಂಪ್ಷನ್ ಪ್ಯಾಟರ್ನ್ ಮೇಲೆ ನೋಡ್ತಾ ಹೋದ್ರೆ 50,000 ಕೋಟಿ ಆಗಲ್ಲ, ಬಹಳ ಆಗ್ತದೆ, 5 ಲಕ್ಷ ಕೋಟಿ ಆಗ್ಬಹುದು. ಬಟ್ ಈಗ ಒಂದು ಪ್ರಾಕ್ಟಿಕಲ್ ಇಂಪ್ಲಿಕೇಶನ್ ಏನಾಗುತ್ತೆ ಅಂದ್ರೆ, ಜನರ ಹತ್ರ ಕೈಯಲ್ಲಿ ದುಡ್ಡಿದ್ದಾಗ ಯಾವ್ದನ್ನ ತಗೊಂಡೋಗಿ ಬ್ಯಾಂಕ್ ಅಲ್ಲಿ ಇಡಲ್ಲ, ಹೆಚ್ಚು ಖರ್ಚು ಮಾಡ್ತಾರೆ. ಅದರಿಂದ ಅವರಿಗೆ ಟ್ಯಾಕ್ಸ್ ಕಲೆಕ್ಷನ್ಸ್ ಆಗೇ ಆಗುತ್ತೆ. ಸೊ ಆದ್ರಿಂದ ಇದು ಮತ್ತೆ ಎಲ್ಲಾ ಸೆಕ್ಟರ್ ಗಳಲ್ಲಿ ಡಿವೈಡ್ ಆಗುತ್ತೆ. ಈ ದುಡ್ಡು ಒಂದೇ ಸೆಕ್ಟರ್ ಅಲ್ಲಿ ಇರಲ್ಲ, ಆ ಸೆಕ್ಟರ್ ಅಲ್ಲಿ ಡಿವೈಡ್ ಆಗುತ್ತೆ, ಎಂಟೈರ್ ಇಕನಾಮಿ ಬೂಮ್ ಆಗುತ್ತೆ. ಸೊ ಅದು ಒಂದು ಮಹತ್ವದ ಒಂದು ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಆಗಿದೆ. ಬಹಳ ಸಂತೋಷ ಸುಬ್ರಹ್ಮಣ್ಯ ಗಾಂವ್ಕರ್ ಅವರೇ. GST 2 ಎನ್ನುವಂತಹ ಒಂದು ಸುಧಾರಣಾ ಕ್ರಮವನ್ನು ಯಾವ ರೀತಿ ಅನುಷ್ಠಾನ ಮಾಡಲಾಗ್ತಾ ಇದೆ, ಅದರಲ್ಲೂ ಒಂದು ವಿಶೇಷತೆ ಏನು, ಗ್ರಾಹಕರ ದೃಷ್ಟಿಯಿಂದ ಮತ್ತು ಉತ್ಪಾದಕರ ದೃಷ್ಟಿಯಿಂದ ಮತ್ತು ದೇಶದ ದೃಷ್ಟಿಯಿಂದ ಆರ್ಥಿಕತೆಗೆ ಯಾವ ರೀತಿಯನ್ನು ಪ್ರೇರಣೆಯನ್ನ ನೀಡುತ್ತದೆ ಎನ್ನುವುದರ ಬಗ್ಗೆ ಬಹಳಷ್ಟು ವಿಚಾರವನ್ನು ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಥ್ಯಾಂಕ್ ಯು.